ಮಧ್ವನಿಗೆ ಉಪದೇಶ ಮಾಡಿದ ಸನಕಾದಿ ಋಷಿಗಳಿಗೂ ಸ್ವರೂಪವಾಗಿ ಬಂದು ಉಪದೇಶ ಮಾಡಿದ. ಇಲ್ಲಿ ಪುನಃ ಭಕ್ತಿಯೋಗ, ಇಂದ್ರಿಯ ಸತ್ಸಂಗ, ಕರ್ಮಯೋಗ ಎಲ್ಲ ವಿಷಯವನ್ನು ತಿಳಿಸಿ ಭಕ್ತಿಯೋಗದ ಮಹಿಮೆಯನ್ನು, ಧ್ಯಾನ ಮಾಡುವ ವಿಧಿಯನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಅಲ್ಲಿ ಉದ್ಧವ ಕೇಳ್ತಾನ, ಭಗವಂತ ಶ್ರೀಕೃಷ್ಣ ಬ್ರಹ್ಮವಾದಿ ಮಹಾತ್ಮ ಆತ್ಮಕಲ್ಯಾಣಕ್ಕೆ ಬಹಳಷ್ಟು ಸಾಧನೆಗಳನ್ನು ಹೇಳ್ಯಾರ. ಅದರೊಳಗೆ ತಮ್ಮ ತಮ್ಮ ದೃಷ್ಟಿ ಎಲ್ಲನೂ ಅವರವ್ರಿಗೆ ಶ್ರೇಷ್ಠನ ಅಥವಾ ಯಾವುದರ ಒಂದರ ಪ್ರಧಾನತೆ ಇದೆನೋ ಅಂತ ಪ್ರಶ್ನೆ ಕೇಳ್ತಾರೆ. ಅಂದ್ರೆ ಈ ಆತ್ಮಕಲ್ಯಾಣಕ್ಕಾಗಿ ಬಹಳಷ್ಟು ಮಂದಿ ಬಹಳಷ್ಟು ರೀತಿಯಿಂದ ಹೇಳ್ಯಾರ ಮತ್ತು ಅವರು ತಮ್ಮ ತಮ್ಮ ಕಲ್ಯಾಣವನ್ನು ಸಾಧಿಸಿಕೊಂಡಾರ. ಮನುಷ್ಯ ತನ್ನ ಉದ್ಧಾರ ಹೆಂಗೆ ಮಾಡ್ಕೋಬೇಕಪ್ಪ, ಅದು ಅನೇಕ ಮಹಾತ್ಮರು ಅನೇಕ ಮಾರ್ಗವನ್ನು ತೋರಿಸ್ಯಾರ. ಆಯಾ ಮಾರ್ಗಗಳು ಅವ್ರಿಗೆ ಶ್ರೇಷ್ಠ ಆಗಿದ್ದವು ಮತ್ತು ಅವ್ರ ಕಲ್ಯಾಣ ಮಾಡ್ಕೊಂಡಾರ. ಇನ್ನು ಪ್ರಶ್ನೆ ಏನು ಉದ್ಧವ್ದು ಅಂದರೆ, ಅವರು ತಮ್ಮ ತಮ್ಮ ದೃಷ್ಟಿಯೊಳಗೆ ಎಲ್ಲವೂ ಶ್ರೇಷ್ಠ ಅಂದ. ಯಾವ್ದ ಇದ ಶ್ರೇಷ್ಠ, ಉಳಿದೇನು ಮಾಡ್ತೀರಿ ಕಠಿಣ ಭಾಳದ ಅಂತ ಅಂದ. ಹಿಂಗೆ ಇಲ್ಲಪ್ಪ, ಅವೆಲ್ಲ ಅವ್ರವ್ರ ಕ್ಷೇತ್ರ ಶ್ರೇಷ್ಠನ ಅದಾವ, ನಿನಗೆ ಯಾವ್ದು ಬೇಕು ಹಿಡ್ಕೊ ಅಂತೀಯೋ ಅಥವಾ ಯಾವುದರ ಒಂದಿನ ವಿಶೇಷತೆ ಐತೋ ಅಂತ ಉದ್ಧವನ ಪ್ರಶ್ನೆ. ಅದಕ್ಕೆ ಹೇಳ್ತಾರ, ಈ 14ನೇ ಅಧ್ಯಾಯ ಇದರೊಳಗೆ ಏನು ತಿಳಿಸ, ಎಲ್ಲಕ್ಕಿಂತಲೂ ಶ್ರೇಷ್ಠ ಸಾಧನ ಭಕ್ತಿಯೇ ಆಗಿದೆ. ಮುಕ್ತಿ ಸಾಧನ ಸಾಮಗ್ರ್ಯ ಭಕ್ತಿರೇವ ಗರೀಯಸಿ, ಶಂಕರಾಚಾರ್ಯ ಕೂಡ ಆದರೆ ಭಕ್ತಿ ಇದು ಎಲ್ಲಿದೆ ನೋಡಿ. ಈ ಭಕ್ತಿ ಶ್ರೇಷ್ಠ ಸಾಧನ, ಇದಕ್ಕಿಂತ ಬೇರೆ ಸಾಧನ ಇಲ್ಲಪ್ಪ ಅಂಥೇಳಿ. ಭಕ್ತಿಯೇ ಅದ ಬೇರೆ ಸಾಧನ ಅಂದರೆ ಆ ಲೆವೆಲಿಗೆ ಬರುವ, ಆ ಮಟ್ಟಕ್ಕೆ ಬರುವಂಥವು ಹೊಗರಂದು ಅದು. ಇದಕ್ಕೆ ವರ್ಣನೆ ಮಾಡಿ ಸಾಧನ ಸಹಿತ ಧ್ಯಾನ ಯೋಗದ ವರ್ಣನೆಯನ್ನು ಇಲ್ಲಿ ಮಾಡ್ಯಾರ. ಈ ಥರ ಭಗವಂತ ಹೇಳ್ತಾನೆ, ಭಕ್ತಿಯಿಂದಲೇ ಮುಕ್ತಿ ಆಗ್ತದೆ. ಇನ್ನು ಜನ ಬೇರೆ ಸಾಧನ ತಿಳಿಸ್ಯಾರ. ಇದರೊಳಗೆ ವಿಶೇಷ ನಿರ್ಧಾರ ಮಾಡಿಸಲಾಯಿತು. ಉದ್ಧವ ವದಂತಿ ಇತ್ಯಾದಿಕ ಯಾವ ಗಟ್ಟಿ ಯಾವ ಮಾಡ್ಕೋಬೇಕಾಯ್ತು. ಅವ್ರು ಹಂಗೆ ಹೇಳಿ, ಇವ್ರು ಹಿಂಗೆ ಹೇಳಿ, ನಾ ಏನು ಮಾಡಲಿ ಅಂದಾಗ, ಇಲ್ಲಪ್ಪ ಅವ್ರವ್ರ ಶ್ರೇಷ್ಠ, ನೀ ಯಾವ್ದು ಬೇಕಾ ಆರಿಸು ಅಂತೀಯೋ ಅಥವಾ ಇದೊಂದು ಶ್ರೇಷ್ಠ ಐತೆ ನೋಡಪ್ಪ ಅಂತೀಯೋ ಅಂದಾಗ ಶ್ರೀಕೃಷ್ಣ ಭಕ್ತಿಪ ಅಂತ ಹೇಳ್ತಾನೆ. ಇಲ್ಲೇ ಆತ್ಮಕಲ್ಯಾಣ ತಮ್ಮ ಇಚ್ಛೆಯ ರುಚಿಗೆ ಅನುಸಾರವಾಗಿ ರುಚಿನ ವೈಚಿತ್ರ ದೃಶ ಕುಟಿಲನ ಪದಯುಷ ಋಣಾಮೇಕೋ ಗಮ್ಯ ಸಮಸ್ಯೆ ಪಯಸ ಮರಣ ವೈವ. ಹೆಂಗೈತೆ ವಯ್ಯ, ಆನಂದ ಹೇಳ್ಕೊಂತ ಹೋಗ್ಬೇಕು. ಇತ್ಲಾಗ ಆಕಳನ್ನು ಕಾಯ್ಬೇಕ, ಇತ್ಲಾಗ ಹಾಡು ಕೇಳೋಕೆ ಆನಂದ ಇರ್ತದೆ. ಹಂಗೆ ತಮ್ಮ ರುಚಿಗೆ ಅನುಸಾರವಾಗಿ ಪ್ರಧಾನತ ಅವ್ರದ್ದು ಇರ್ತೈತೆ. ಇಲ್ಲಪ್ಪ ನೀ ಅಂದಿ, ಅದೆಲ್ಲ ಏನು ಮಾಡ್ತೀಪ್ಪ, ಇದು ಮಾಡಿ ಅಂತೀಯೋ ಅಂತ ಶ್ರೇಯಾಂಸಿ ಅರ್ಥಾತ್ ಆತ್ಮಕಲ್ಯಾಣ ಸಾಧನ ಅದ್ರೊಳಗೆ ತಮ್ಮ ರುಚಿಗೆ ಅನುಸಾರ ಅವ್ರಿಗೆ ಮುಖ್ಯನದ. ನೀ ಏನಾರ ಒಂದು ಇದು ವಿಶೇಷ ಮುಖ್ಯದಪ್ಪ, ನೀ ಇದನ್ನು ಮಾಡು, ನನಗೇನಾರ ವಿಶೇಷವಾಗಿ ಹೇಳ್ತೀನಿ ತಮಾದಲ್ಲಿ ನೀನು ಹೊಂದೋದಪ್ಪ, ನೀ ಇದನ್ನು ಮಾಡು ಅಂತೀಯೋ, ನೀನು ಅದರಾಗಿಂದ ಆರಿಸುವಂತೀಯೋ, ಮತ್ತು ನೀ ನನಗೆ ಆಧಾರಪ್ಪ, ನೀ ಯಾವ ಹಿಂಗೆ ಮಾಡಪ್ಪ ಅಂತಂದರೆ ಆ ಪ್ರಕಾರ ನಾನು ಮಾಡ್ತೀನಿ ಅಂತ ನಿಂತ. ಅದಕ್ಕೆ ಉದ್ಧವ ಕೇಳ್ತಾನೆ, ಹೇ ಸ್ವಾಮಿನ, ನೀನು ಭಕ್ತಿಯೋಗದ ನಿರಪೇಕ್ಷ ಸಾಧನ ಹೇಳಿದಿ ನೋಡಿ, ಭಕ್ತಿಯೋಗ ಭಗವದ್ಗೀತಾಗೆಲ್ಲ. ಅದರಿಂದ ಎಲ್ಲ ಕಡೆಯಿಂದ ಆಸಕ್ತಿ ತೆಗೆದುಹಾಕಿ ಮನಸ್ಸು ತನ್ನ ವಶಯೋಗ ಮಾಡಬಲ್ಲದಾದಂಥದ್ದು ಯಾವುದರಿಂದ ಭಕ್ತಿ ಅದ ನೀ ಹೇಳಿದಿ, ಹೌದಾ? ಅದನ್ನು ಶ್ರೀಧರ ಸ್ವಾಮಿಗಳು ಒಂದು ಮುಖ್ಯತಾ ಪಕ್ಷವನ್ನು ಸ್ವೀಕಾರ ಮಾಡುವಂಥ ಕಾರಣ ಏನಪ್ಪ ಅಂದರೆ, ನೀನು ಭಕ್ತಿಯ ಅಹೈತುಕ ಅಂಥೇಳಿ ನೋಡಿ. ಅದಕ್ಕೆ ಎಲ್ಲಕ್ಕೂ ಶ್ರೇಷ್ಠವಂಥ ಕಾರಣ ಅದು ಭಕ್ತಿ ಅಂಥೇಳಿ ಹೇಳುವಂಥ ಅಭಿಪ್ರಾಯ ಏನು ಅಂದರೆ,
ನೀ ಏನು ಭಕ್ತಿಯೋಗವನ್ನು ತಿಳಿಸಿಯೋ ತಥಾ ಬೇರೆ ಜನರು ಯಾವ ಕಲ್ಯಾಣ ಸಾಧನ ತಿಳಿಸ್ಯಾರೋ ಆ ಎಲ್ಲದರೊಳಗೆ ಸಾಕ್ಷಾತ್ ಫಲ ಪ್ರದಾನ ಮಾಡೋ ಕಾರಣ ಮುಖ್ಯತಃ ಅದ, ಅಥವಾ ಆ ಎಲ್ಲರಿಗೂ ಅವ್ರವ್ರ ಲೆಕ್ಕ ಪ್ರದಾನ ಅಂತೀಯೋ, ನೀ ಯಾವ ಇದೊಂದು ಮುಖ್ಯಪ್ಪ ಅಂತೀಯೋ. ಪ್ರಧಾನತ ಆದಾಗ್ಯೂ ಎಲ್ಲ ವಿಕಲ್ಪದ ಸಮಾನ ಎಲ್ಲನೂ ಅವ ಫಲ ಕೊಡೋದವ, ಅಥವಾ ಪ್ರಧಾನತ ಇದೊಂದು ಸ್ಪೆಷಾಲಿಟಿ ಅದಪ್ಪ, ಇದೊಂದು ವಿಶೇಷ ಅದ ಅಂತ ನೀ ಹೇಳ್ತೀಯೋ ಅಂತ ಅವನ ಪ್ರಶ್ನೆ. ಅದಕ್ಕೆ ಅಲ್ಲೇ ಭಗವಂತ ಹೇಳ್ತಾನೆ, ಪ್ರಿಯ ಉದ್ಧವ, ಸಮಯದಿಂದ ಆ ಸಮಯದ ಬದಲಾವಣೆ ಪ್ರಳಯ ಸಮಯದೊಳಗೆ ವೇದವಾಣಿ ಲುಪ್ತ ಆತು, ಅವತ್ತನೇ ವೇದಿಲ್ಲ. ನಾನು ಸೃಷ್ಟಿಯ ಆರಂಭದೊಳಗೆ ನನ್ನ ಸತ್ಯ ಸಂಕಲ್ಪದಿಂದ ಇದ್ರ ಉಪದೇಶವನ್ನು ಬ್ರಹ್ಮನಿಗೆ ಮಾಡಿದೆ. ಅವ ನನ್ನ ಭಾಗವತ್ ಧರ್ಮದ ಅಲ್ಲಿ ವರ್ಣ, ಅದರಿಂದ ಅವನಿಗೇನು ವರ್ಣ ಮಾಡಿದೆ, ಅದರಿಂದ ಏನಪ್ಪ ಭಾಗವತ ಧರ್ಮ, ಭಗವತ್ ಧರ್ಮ, ಆ ಧರ್ಮದ ವರ್ಣನೆಯನ್ನು ನಾ ಅಲ್ಲಿ ಮಾಡಿ ನೋಡಿ ಆಯ್ತಾ. ಅದರೊಳಗೆ ಭಕ್ತಿಯೇ ಮುಖ್ಯ. ಯಾಕಂದರೆ ಆ ಮಹಾನ್ ಫಲಪ್ರದ ಮಾಡುವಂಥದ್ದು ಐತದ ಭಕ್ತಿ. ಬೇರೆ ಸಾಧನ ತಮ್ಮ ಪ್ರಕೃತಿ ಅನುಸಾರವಾಗಿ ಸ್ವರ್ಗಾದಿ ಪ್ರಾಪ್ತಿ ಮಾಡುವಂಥ ಇಚ್ಛೆ ಉಳ್ಳಂಥವ್ರು ಪ್ರಧಾನ ರೂಪದಿಂದ ಅಪರಿಕಲ್ಪಿತ ಮಾಡ, ಸ್ವರ್ಗಕ್ಕೆ ಹೋಗಪ್ಪ, ಇದು ಸ್ವರ್ಗ ಕಾಮೋಜೆ ಯಜ್ಞಾದಿಗಳನ್ನು ಮಾಡಪ್ಪ, ಸ್ವರ್ಗ ಸಿಗ್ತೈತಿ, ಈ ಯಜ್ಞಗಳು ಮಕ್ಕಳಾಗ್ತಾವೆ ಅಡ್ಯಾರ, ಮತ್ತು ಮಕ್ಕಳು ಆಗ್ಯಾವ, ದಶರಥ ಮಹಾರಾಜ ಮಕ್ಕಳು ಅದು ಐತಿ ಆಗುವಂಥದ್ದು ಐತಂತೀವೋ. ಇನ್ನು ಸಣ್ಣ ಸಣ್ಣ ಫಲ ಅವೆಲ್ಲ ಏನು ಮಾಡ್ತೀವಿ, ಅವು ಸಣ್ಣ ಪುಟ್ಟ ಫಲ, ಅದೇನು ದೊಡ್ಡ ಮಾತೇನ, ಅವು ಸಣ್ಣ ಪುಟ್ಟ ಫಲ ಕೊಡ್ತಾವಪ್ಪ. ಈ ಥರ ಬೇರೆ ಬೇರೆ ವಿವೇಚನೆ ಮಾಡೋ ಸಲುವಾಗಿ ಪ್ರಕೃತಿ ಅನುಸಾರ ಅನೇಕ ಪ್ರಕಾರ ವೇದಾರ್ಥ ಜ್ಞಾನ ಆಗ್ತದೆ. ಅವನವನು ರುಚಿಗೆ ತಕ್ಕಂತೆ ಮಾಡ್ಕೊತಾನೆ. ಯಾವ ಮಕ್ಕಳು ಬೇಕಪ್ಪ ಅಂತ ಆ ಯಜ್ಞ ಮಾಡ್ತಾನೆ, ಸ್ವರ್ಗ ಬೇಕಪ್ಪ ಅದನ್ನು ಮಾಡ್ತಾನೆ, ದುಡ್ಡು ಬೇಕಪ್ಪ ಅದನ್ನು ಮಾಡ್ತಾನೆ, ಇಲೆಕ್ಷನ್ದ ಆರ್ಸಿ ಬರಬೇಕಪ್ಪ ಆ ದೇವ್ರಿಗೆ ಆರಿಗೆ ಹೋಗ್ತಾನೆ, ಆರ್ಸಿನೂ ಬರ್ಬೋದು. ಹೌದಾ? ಹಿಂಗೆ ಇದು ಈ ಮಾತು ಕಾಲೇನ ಇತ್ಯಾದಿ. ಯಾವ ಭಾಗವತ್ ಧರ್ಮ ದ್ವಾರ ಸಾಧಕನ ಮನಸ್ಸು ನನ್ನೊಳಗೆ ಹಚ್ಚಲಿಕ್ಕೆ ಸಾಧ್ಯದಪ್ಪ, ಅದನ್ನು ಮಾಡುವ ಭಗವಂತ ಹೇಳ್ತಾರೆ. ನಾ ಬ್ರಹ್ಮಗದು ಉಪದೇಶ ಮಾಡಿದ್ದೆ. ಯಾವಾಗ ಸೃಷ್ಟಿ ಶುರುವಾತ್ರ ಮತ್ತೆ ಸರ್ಗ ಅಂತ ಅದು ಪ್ರಳಯ ಮತ್ತು ಸರ್ಗ, ಆ ಹೊತ್ತಿನೊಳಗೆ ಮತ್ತೆಲ್ಲನೂ ಲುಪ್ತ ಆಗಿತ್ತ. ನಾನಗಾರ ಬ್ರಹ್ಮನಿಗೇನು ಹೇಳಿದೆ, ಹಿಂಗೆ ಮಾಡಪ್ಪ ಅಂತ ಹೇಳಿದೆ. ಆ ಧರ್ಮ ಅನ್ನುವಂಥ ಶ್ರೇಷ್ಠ ಭಕ್ತಿನ ಮಾಡು ಅಂತ ಹೇಳಿದೆ. ಇನ್ನು ಆಯಾ ಕಾಲಕ್ಕೆ ತಮ್ಮ ರುಚಿಗನುಸಾರವಾಗಿ ಬೇರೆ 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 ಕಾರ್ಯಕ್ರಮ ಮಾಡ್ತಾನೆ, ಯಜ್ಞಾದಿಗಳು ಮಾಡ್ತಾನೆ. ಸ್ವರ್ಗಕ್ಕೆ ಬೇಕನ್ನೋ ಅವ ಮಾಡ್ತಾನೆ, ಮತ್ತೊಂದು ಬೇಕನ್ನೋ ಮತ್ತೆ ಮಾಡ್ತಾನೆ. ಈ ಥರ ಮಾಡ್ತಾ ಇದ್ದಾರೆ. ಮತ್ತು ಮುಖ್ಯವಾದದ್ದೇನಪ್ಪ, ಎಲ್ಲವನ್ನ ನನ್ನೊಳಗೆ ಹಚ್ಚು. ಕಡಿಕೇನದ ಸರ್ವಧರ್ಮಾನ ಪರಿತ್ಯಜ್ಯ ಮಾಂ ಏಕಂ, ಮಾಮೇಕಂ ಮಾಮ ಬನ್ನಿ, ಮಾಂ ಏಕಂ ನನ್ನಲ್ಲಿಯೇ ಏನಚ್ಚು ನಿಂದೆಲ್ಲ ಮನಸ್ಸ, ಮಾಮೇಕಂ ಶರಣಂ ವೃಜ ಬಿಡೋದೆಲ್ಲ. ಯಾವಾಗ ಹೇಳ್ದ ಅದನ್ನು? ಇಷ್ಟೆಲ್ಲ ಹೇಳಿದ್ನ ತಿಳಿತಿಲ್ಪ ನಿನಗೆ ಅಂತಂದ ಕುಂತಿದ್ ಬೆಪ್ಪನ ಅರ್ಜುನ ಜ್ಞಾನೇಶ್ವರ ಬರು. ಯಾವಾಗ ಹೇಳ್ಬೇಕು ಮತ್ತಿದ್ರೆ ಏನು ಮತ್ತೆ ಕುಂತಾನೆ, ಏನು ಮಾಡೋದಿನ್ನ ಬಿಡಪ್ಪ, ಚಿಂತೆ ಮಾಡಬೇಡ, ನನಗೆ ಶರಣಾಗು, ನಾ ಎಲ್ಲ ಮಾಡಿ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯ, ಬೇಡ ನಿಂದೆಲ್ಲ ಚಿಂತೆ ಕಳಿತೀನಿ ಅಂತ ಹೇಳಿ. ಹಂಗೆ ಬ್ರಹ್ಮ ತನ್ನ ಜ್ಯೇಷ್ಠ ಪುತ್ರ ಸ್ವಯಂಭೂ ಮನು ಅಲ್ಲೇ ಇದ್ರ ಉಪದೇಶ ಮಾಡ್ದ. ಸ್ವಯಂಭೂ ಮನು ಅವ ಭೃಗುರು ಅಂಗಿರ ಮರೀಚಿ ಅವ್ರಿಗೆ ಹೇಳ್ದ. ಪುಲಸ್ತ್ಯ ಕೃತು 7 ಮಹರ್ಷಿಗಳಿಗೆ ಅವ್ರು ಹೇಳ್ದ. 7 ಮಹರ್ಷಿಗಳು ಯಾರಪ್ಪ? ಅದು ಭೃಗು, ಅಂಗಿರ, ಮರೀಚಿ, ಪುಲಹ, ಅತ್ರಿ, ಪುಲಸ್ತ್ಯ, ಆಮೇಲೆ ಕೃತು. 7 ಮಂದಿ ಸಪ್ತರ್ಷಿಗಳು ಬಂದು ಇದನ್ನ ಹೇಳ್ಬೇಕಿವೆಲ್ಲ ಅದೇ ಅವ್ರು ಮಾಡಿ. ಹಂಗೆ ಭಗವಾದೆ ಮುಮುಕ್ಷ ಆ ಬುಭುಕ್ಷು ಅವರೆಲ್ಲ ಹೇಳ್ತಾರೆ. ಇಷ್ಟೆಲ್ಲ ಮರೀಚಿ, ಅಂಗದ, ಭಗ್ಭಾದಯ, ಭೃಗ್ ಭಗವಂತನ ಭೃಗು, ಮರೀಚಿ, ಅತ್ರಿ, ಅಂಗಿರ, ಪುಲಸ್ತ್ಯ, ಪುಲಹ ಇವರೆಲ್ಲರೂ ಬ್ರಹ್ಮನ ಪುತ್ರರು ಸಪ್ತರ್ಷಿ ಅಂತ. ಮತ್ತು ಪ್ರಜಾಪತಿ ಮತ್ತು ಅವರೆಲ್ಲರೂ ಬ್ರಹ್ಮರ್ಷಿಗಳಿದ್ರು. ಬ್ರಹ್ಮರ್ಷಿ ಬೇರೆ, ರಾಜರ್ಷಿ ಬೇರೆ. ರಾಜರಾಗಿ ಋಷಿ ಆದವ್ರಿಗೆ ರಾಜರ್ಷಿ ಅಂತ. ರಾಜರಪ್ಪ ಈ ಜನಕಾದೆ ರಾಜನೂ ಮಾಡಿದ್ರು,
ಆಮೇಲೆ ಭಗವಂತನ ಆರಾಧನೆ ಮಾಡಿ ಋಷಿಗಳು ಅನಿಸ್ಕೊ, ಅವರು ರಾಜರ್ಷಿಗಳು. ಬ್ರಹ್ಮರ್ಷಿಗಳು ಅಂದರೆ ರಾಜಗೀಜ್ ಮಾಡಂಗಿಲ್ಲ, ಆ ಪರಮಾತ್ಮನ ಧ್ಯಾನ ಮಾಡಿ ಹೋಗ್ತಾರೆ, ಮನೆಯಾಗಿರಲಿ ಏನಾರು ಮಾಡಿ ಅವ್ರೇನಂತಾರೆ ಅವ್ರಿಗೆ ಬ್ರಹ್ಮರ್ಷಿಗಳು ಅಂತ. ಹಿಂಗೆ ಅದು ಆದಮೇಲೆ ಆ ಮಹರ್ಷಿಗಳು ಸಂತ, ದೇವತಾ, ದಾನವ, ಪೂಷ್ಯಕ, ಮನುಷ್ಯ, ಸಿದ್ಧ, ಗಂಧರ್ವ, ವಿದ್ಯಾಧರ ಆ ಎಲ್ಲರೂ ಕೂಡ ಅವರ ಪ್ರಾಪ್ತ. ಆ ಸಪ್ತರ್ಷಿಗಳು ಬಂದ್ರೆ ಅವ್ರು ಇದನ್ನು ಮಾಡಿ ಅವ್ರು ತಮ್ಮಲ್ಲಿ ಇಟ್ಕೊಂಡು ಕೊಡಲಿಲ್ಲ. ನಾವು ಯಾರುಗಳಾಗಿ ನೋಡಿದೆ ಅಂದಿಲ್ಲ ಅವ್ರು. ಹಾಕ್ಸ್ರಿ ಎಲ್ಲ ಹಾಕ್ಸ ದೋ 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 ಕೊಟ್ಬಿಡು, ಬರ್ತಿಲ್ಲ ಏನು ಮಾಡೋದು ಅವನ್ನ, ನೀ ತಗೋ ನೀ ತಗೋ ನೀ ತಗೋ ಅದಕ್ಕೆ ಹೇಳ್ತಾರೆ. ಅದು ಹೇಳ್ತಾರೆ ಕಿಂ ದೇವಾ ಕಿನ್ನರಾ ನಾಗಾ ರಕ್ಷಾ ಕಿಂ. ಅವಾಗಲ್ಲಿ ಕೃಷ್ಣ ಅಲ್ಲಿ ಹೇಳ್ತಾನೆ ನೋಡು, ಕಿಂ ದೇವ ಅಂದರೆ ಕಿನ್ನರು, ನಾಗರು, ರಾಕ್ಷಸರು, ಕೆಂಪುರುಷರು ಎಲ್ಲರೂ ಬಹಳಷ್ಟು ರಜೋಗುಣ, ಸತ್ಗುಣ, ತಮೋಗುಣದ ಉತ್ಪನ್ನ ಅವ್ರ ಸಂತಾನ. ಅವರೆಲ್ಲರೂ ಕೂಡ ಈ ಬ್ರಹ್ಮಗೆ ನಾವು ಉಪದೇಶ ಮಾಡಿದ್ದೆ, ಆಮೇಲೆ 7 ಋಷಿಗಳಿಗೆ ಮಾಡಿದವ, ಅವ್ರ ಮಾನಸಪುತ್ರರು, ಅವರು ಈತ ಎಲ್ಲರಿಗೂ ಉಪದೇಶ ಮಾಡಿದಪ್ಪ. ಅದೇ ಏನ್ ದೇವ ಅರ್ಥಾತ್ ದಣದವರು, ದಣು, ಬೆವರು, ದುರ್ಗಂಧ ಆದಿ ರಹಿತ ಆಗೋ ಕಾರಣ ಕಿಂ ದೇವಾಹ ಅಥವಾ ಮನುಷ್ಯ ಅಥವಾ ಸಂದೇಹಾಸ್ಪದ ಬೇರೆ ದ್ವೀಪದ ಮನುಷ್ಯರು. ಕಿನ್ನರು ಅರ್ಥಾತ್ ಕೆಲವು ಮನುಷ್ಯರ ಸಮಾನ ಮುಖ ಅಥವಾ ಶರೀರ ಒಳಗೆ ಮನುಷ್ಯರಂಗೆ. ಕಿಂ ಪುರುಷಾಹ ಇವೆಲ್ಲ ಮಾಡಿದರು. ಕಿಂ ಪುರುಷ ಅಂದರೆ ಮನುಷ್ಯರ ಸಮಾನ ಕೆಲವು ಆಕಾರ ಇದ್ದವರು. ಪ್ರಕೃತಯ ಭಾಳಷ್ಟು ಅತಿವಾಸಗಳು, ರಜೋಗುಣ ಹೆಚ್ಚಿದ್ದು, ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು ಆರಾಮ ಬೇಕು ಅದು. ಸತ್ವಗುಣ ತಮೋಗುಣದ ಉತ್ಪನ್ನ ಆದಂಥವ್ರು ಅವರೆಲ್ಲರೂ ಪಡ್ಕೊಂಡ್ರು ಜ್ಞಾನ. ಜಾತಿಗಳು ಅಥವಾ ವ್ಯಕ್ತಿಯ ಸ್ವಭಾವ ಅವ್ರ ವಾಸನ ಸತ್ವಾದಿ ಗುಣದ ಕಾರಣ ಭಿನ್ನ ಭಿನ್ನ. ವ್ಯಕ್ತಿ ಯಾಕೆ ಭಿನ್ನ ಆಗ್ತಾನಪ್ಪ? ಭಿನ್ನ ಅವನು ಬೇರೆ ಇವನು ಬೇರೆ ಯಾಕೆ ಹಾಕ್ತಾರಪ್ಪ? ಆಗ ಕಾರಣ ಅಂತಂದ್ರೆ ಆ 3 ಗುಣಗಳ ಹೆಚ್ಚು ಕಡಿಮೆ ಸ್ವಲ್ಪ ಪರ್ಮಿಟೇಷನ್ ಕಾಂಬಿನೇಷನ್ ಅಂತ ಆಗಲಿ. ಅದು ಇದ್ರಾಗ ಒಂದು ಸ್ವಲ್ಪ ಕೂಡ್ತಾನೆ, ಇದು ಇದ್ರಾಗ ಒಂದು ಸ್ವಲ್ಪ ಕೂಡ್ತಾನೆ. ಈಗ ಔಷಧ ಮಾಡೋರು ಕೊಡ್ತಾರೆ, ಆಯುರ್ವೇದಿಕ್ ಔಷಧ ಮಾಡೋರು ಔಷಧ ಕೊಡ್ತಿರ್ತಾರೆ. ಆದಾಗ ಆ ಪುಡಿ ಎಷ್ಟು ಮಿಕ್ಸ್ ಮಾಡಿ ಈ ಪುಡಿ ಎಷ್ಟು ಮಿಕ್ಸ್ ಮಾಡಿ ಒಂದು ಚೀಟ್ ಮಾಡಿ ಜೇನುತುಪ್ಪ ಕಲಿತವೋ ಆರಾಮ. ಹಂಗೆ ಅದು ಕೂಡಿ ಒಂದು 3 ಗುಣ ಕೋಟ್ಯಾನುಗಟ್ಟಲೆ ಲಕ್ಷಾನುಗಟ್ಟಲೆ ಎಷ್ಟು ಮಂದಿ ಒಬ್ಬೊಬ್ರಿಗೆ ಒಂದು ಬೇರೆ ಬೇರೆ ಮತ್ತೆ ಭಿನ್ನ ಮತಿ ಭಿನ್ನ ಪಿಂಡೆ ಮತ್ತೆ ಭಿನ್ನ ಒಬ್ಬೊಬ್ಬ ಒಂಥರ ಬೇರೆ. ಹಂಗೆ ಒಂದೇ ಗುರುಗಳ ಕೈಯಾಗಿ ಕಲ್ತಾರಂದ್ರು ಅವನು ಬೇರೆ. ಅವ ಗಿಳಿಗಳು ಚಂದ ಮಾತಾಡ್ಬೇಕು. ಒಂದೇ ಸ್ವಾಮಿಗಳ ಕಡೆ ಹೋಗಿ ಗಿಳಿ ಚಂದ ಮಾತಾಡ್ತಾರೆ, ಮತ್ತೊಂಥರ ಹೌದಾ? ಇದು ಗಿಳಿ ಸಾಧ್ಯ, ಮನುಷ್ಯ ಇಲ್ಲ. ಮನುಷ್ಯ ಬೇಕಾದ ಮಣ್ಣ ಹಿಂಗೆ ಇರೋದು ಬೇಕಾದ ಅಂತ ನಾವು ಮನುಷ್ಯ ಇಲ್ಲ. ಅವು ಗಿಳಿ ಸ್ವಾಭಾವಿಕ ಬದಲಾವಣೆ ಆಗ್ಬಿಡ್ತಾವೆ, ಮಾತಾಡ್ತಾವೆ. ಇವ ಹಂಗಿಲ್ಲ, ಇವ ಮಾತನ್ನು ಕಲ್ಕೊಳ್ಳೋಂಗಿಲ್ಲ, ಒಳಗಂತೂ ಇಳಲೇ ಇಲ್ಲ. ಆಯುಷ್ಯ ತುಂಬ ಗುರುಗಳ ಕಡೆ ಏನಾಗುತ್ತೆ ಹಂಗೆ ಅದಕ್ಕೆ ಹೇಳ್ತಾರೆ. ಆ ರೀತಿಯಾಗಿ ಆತಪ್ಪ. ದೇವತಾ, ಅಸುರ, ಮನುಷ್ಯ ಇವರಿರ್ತಾರೆ, ಅವರೆಲ್ಲರೂ ಅದಪ್ಪ. ಸ್ವಭಾವ ಭಿನ್ನತಾ ಪರಂಪರಾಗತ ಉಪದೇಶ ಭೇದದಿಂದ ಮನುಷ್ಯನ ಭಿನ್ನತಾ ಬರ್ತದೆ. ಕೆಲವರು ವಿಚಾರ ಮಾಡಾರದೆ ಪಾಖಂಡ ಮತಾನುಯಾಯಿ ಅದ. ಅಂದರೆ ಪಾಖಂಡ ಅಂತಂದರೆ ಭಗವಂತನ ನಂಬದೇ ಇರೋರು ಪಾಖಂಡಿಗಳಂತಾರೆ. ಅವ್ರೇನು ವಿಚಾರ ಮಾಡ ಯಾಕೆ ಹೇಳಿದ್ರಪ್ಪ ಇವ್ರು ನನಗೆ ವಿಚಾರ ಮಾಡ ಅವ್ರು ಹೇಳ್ತಾರೆ ಮಾಡೋದು ಹಿಂಗೆ ಮುಂದೆ ವಿಚಾರಣೆ ಮಾಡೋಂಗಿಲ್ಲ. ಅವರು ಹೆಂಗೆ ಹೇಳ್ತಾರೆ ಅವ್ರು ಹೇಳಾರ ಮತ್ತು ಬರ್ಬೇಕು ಹಿಂಗೆ. ಇದು ಬರೋಬ್ಬರಿ ವಿಚಾರ ಮಾಡಬೇಕು ಮನುಷ್ಯ. ಗುರುಗಳು ಹೇಳಿದ್ರೆ ಸಹಿತ ವಿಚಾರ ಮಾಡಬೇಕು. ಬಲಿಚಕ್ರವರ್ತಿ ಅವ್ರ ಗುರುಗಳು ಯಾರು? ಶುಕ್ರಾಚಾರ್ಯ ಬ್ಯಾಡ ಅಂದರು. ಅವನು ಈಗ ಒಟ್ಟಾಗಿ ಬಂದ ನೀಟ್ ಕಾಣಿಸ್ತಾನೆ. 3 ಹೆಜ್ಜೆ ಕೊಟ್ರೆ ಇಡೀ ಬ್ರಹ್ಮಾಂಡ ಹೇಳ್ತಾನವ. ಏನಂತಿ ಕೊಡಬೇಡ ಅವಾಗ ಅಂತ ಕೇಳಿದ್ದೇನವ? ಇಲ್ಲ. ಅವ ಬೇಡ, ಭಗವಂತ ಬೇಡ ಬಂದಾನಂದ್ರೆ ನಂದೇನು ಗಂಟು ಕೊಡು ನಂದವ. ಹಂಗೆ ವಿಚಾರ ಮಾಡ್ಬೇಕಲ್ಲ. ಗುರುವಿನ ಮಾತು ಕೇಳದೆ ಇದ್ದರೂ ಅವನ ಹೆಸರು ತಗೋತಾರೆ. ಚಕ್ರವರ್ತಿ, ದಾನ ಶ್ರೇಷ್ಠ, ಬಲಿಯಂತೆ ದಾನವ ಮಾಡಲರಿಯೇ ಹಾಡೇಳ ಭಾಷೆ. ಬಲಿಯಂತೆ ದಾನವ ಮಾಡಲರಿಯೇ, ಭಕನಂತೆ ಧ್ಯಾನ ಮಾಡಲರಿಯೇ ಭಗವಂತನ ಕೇಳ್ತಾರೆ. ಹಂಗೆ ಸ್ವಭಾವ ಭಿನ್ನತಾ ಪರಂಪರಾಗ ಉಪದೇಶ ಬೇಕಿಂದ ಮನುಷ್ಯನ ಬುದ್ಧಿ ಭಿನ್ನ ಆಗಿರ್ತದೆ. ತಲೆ ತುಂಬ್ತಾರೆ ನೋಡಿ, ಅವ್ರ ತಲೆ ತುಂಬ್ತಾರೆ.
ಇವು ತಲೆ ತುಂಬೋರ ಕಡೆ ಹೋಗೋರು, ಜ್ಞಾನಿಗಳ ಕಡೆ ಕೇಳಂಗಿಲ್ಲ. ಅವ್ರ ದೃಷ್ಟಿಗೆ ಅವರೇ ಚಲೋ, ಕೆಲಸ ಮಾಡಬೇಡ ಚಲೋ, ಮಾಡೋಣ ಕೆಟ್ಟ. ಹಂಗೆ ಆ ಬುದ್ಧಿ ಭಿನ್ನತ. ಕೆಲವರು ವಿಚಾರ ಮಾಡಲಾರದೆ ಪಾಖಂಡ ಮತಾನುಯಾಯಿ ಆಗಿರ್ತಾರಪ್ಪ. ಏನು ಮಾಡಂಗೆ ಅವ್ರು ಹೇಳ್ತಾರೆ ಮಾಡಿ. ಈ ಥರ ಹೇಳಿದಂಥ ಮಾತು ಉಪಸಂಹಾರ ಮಾಡ್ತಾನೆ ಕೃಷ್ಣ. ಕೇಚಿತ್ ಯಾ ಜನರು ವೇದಾಧ್ಯಯನ ಮಾಡಿಲ್ಲವೋ ತಥಾ ಯಾರ ಉಪದೇಶ ಪರಂಪರಾ ಇದು ಹಾಗೆಯೇ ಪಾಖಂಡ ಮತ ಅರ್ಥಾತ್ ವೇದ ವಿರುದ್ಧ ಧರ್ಮ ಅವ್ರು ಮಾಡೋದು ಶುರು ಮಾಡೋರು. ಅವ್ರು ಹೇಳ್ಯಾರ ಹಿಂಗೆ ಮಾಡಿ, ವೇದ ಇವ್ರದ್ದು ಹೇಳ್ತಾರೆ ಹಿಂಗೆ ಮಾಡಿ. ಹೇ ಮನುಷ್ಯರ ಶ್ರೇಷ್ಠ ಉದ್ಧವ, ಕೃಷ್ಣ ಏನು ಸಂಬೋಧನೆ ಮಾಡ್ತಾನೆ? ಹೇ ಮನುಷ್ಯರಲ್ಲಿ ಶ್ರೇಷ್ಠ ಉದ್ಧವ, ಮನುಷ್ಯರ ಶ್ರೇಷ್ಠ ಉದ್ಧವ, ಎಲ್ಲರ ಬುದ್ಧಿ ನನ್ನ ಮಾಯಿಂದ ಮೋಹಿತ ಆಗೈತಿ. ಅದಕ್ಕೆ ಅವ್ರು ತಮ್ಮ ತಮ್ಮ ಕರ್ಮ ಸಂಸ್ಕಾರ ತಮ್ಮ ರುಚಿ ಅನುಸಾರವಾಗಿ ಆತ್ಮಕಲ್ಯಾಣ ಸಾಧನ ಒಂದೇ ಇಲ್ಲ ಅನೇಕ ತಿಳ್ಕೊಂಡು ಎಲ್ಲ ನನ್ನ ಮಾಯ. ಅದೇ ಥರ ಎಲ್ಲರ ಬುದ್ಧಿ ನನ್ನ ಮಾಯಿಂದ ಮೋಹಿತ ಆಗಿಬಿಟ್ಟತೆ. ಅದಕ್ಕೇನು ಮಾಡ್ತಾರೆ? ತಮ್ಮ ಕರ್ಮ ತಮ್ಮ ಸಂಸ್ಕಾರಗಳು ಹೆಂಗೆ ಬೀಳ್ತಾವೆ ಮನುಷ್ಯನಿಗೆ? ಸಂಸ್ಕಾರ ತಾನು ಮಾಡೋಂಥ ಕರ್ಮದಿಂದ ಬೀಳ್ತಾವಂತ. ಎರಡನೇದು ಬೇರೆದವ್ರ ಉಪದೇಶ, ಬೇರೆದವ್ರ ಮಾರ್ಗದರ್ಶನ, ಬೇರೆದು ಓದೋದು, ನೋಡುವಂಥ ಘಟನೆ, ಇವೆಲ್ಲವೂ ಯಾವ್ದು ಮಾಡ್ತದೆ ಗೊತ್ತದನ? ಇದು ಮಾಡೋದು ಇವೆಲ್ಲಿ ಸಂಗ್ರಹ ಆಗ್ತಾವೆ? ಈ ನಿನ್ನ ಜಾಗೃತ ಮನಸ್ಸಿನಾಗ ಸಂಗ್ರಹ ಆಗೋದಿಲ್ಲ. ಅದು ಒಳಗೆ ಮನಸ್ಸು ಇರ್ತೈತೆ, ಅದು ಸುಪ್ತ ಮನಸ್ಸು ಅಂತಾರೆ. ಆ ಮನಸ್ಸು ಅದು ನೀನು ಹಿಡ್ಕೊತೈತೆ, ಅದು ಭಾಳ ಜಾಗೃತ. ಖರೆ ಅದು ಮನಸ್ಸು ಭಾಳ ಜಾಗೃತ, ಅದು ಸ್ಟ್ರಾಂಗ್ ಇರ್ತೈತೆ ಇದಕ್ಕಿಂತ. ಇದೇ ನೀನು ಹಂಗೆ ಇದು ಹೇಳ, ಈ ಭಾಷಾಂತರ ಹಿಂಗೆ ಮಾಡ, ಇತ್ಲ ತೆಗಿ ಮಾಡು ಅಂತ ಹೇಳಿದ್ದು. ಇದು ಮುಂದೆ ಹೇಳ್ಕೊ, ಅದನ್ನ ಹಿಂಗೆ ತಗೋ, ಹಿಂಗೆ ತಗೋ, ಭಾಷಾಂತರ ಮಾಡ ಅಂತ ಹೇಳ್ತದ. ಹಾಗೆ ಕೆಲಸ ಇಲ್ಲ ಅವತ್ತಿದು. ಹಾಗೆ ಕೆಲಸ ಹಿಂಗೆ ಅದು ಹೇಳಿ, ಇದು ಜಾಗೃತ ಮನಸ್ಸಿದು. ಆ ಒಳಗೆ ಬಂದಿರ್ತದೆ ಸೂಕ್ಷ್ಮ ಮನಸ್ಸು, ಅದೆಲ್ಲ ಬಂದು ಮಾಡ್ತದೆ. ಭಾಳ ಮನಸ್ಸದಾವು ಇವು, ಭಾಳದಾವು. ನಾವು ಒಂದೇ ತಿಳ್ಕೊಂಡ್ವಿ. ಈ ಮನಸ್ಸು ಪಾರ್ಟ್ಸ್ ಮಾಡ್ದು. ಅದ್ರಾಗ ಒಂದು ಮನಸ್ಸು ನೋಡಿ ಗಡ್ಯಾಡ ನೋಡಾಕತ್ತೈತಿ, ಇನ್ನು ಭಾಳ ಹೊತ್ತು ಉಳಿದಿಲ್ಲ, ಎಷ್ಟು ಮುಗಿಸ್ಕೊಂಡು ಈ ಮನಸ್ಸಿದು ಇತ್ತಾಗ ಓಡ್ತೈತಿ, ಅತ್ತಾಗ ಓಡ್ತೈತಿ. ಹಂಗೆ ಮತ್ತೆ ಎಲ್ಲಿ ಬೇಡ ಅಲ್ಲಿ ಮಾಡಂಗೆ, ಯಾರು ಬರೋದು ಬಿಡೋದು ಇಂಥ ಲಕ್ಷ ಅದೈತಲ್ಲ ಮನಸ್ಸು, ಅದು ಭಾಳ ಕೆಲಸ ಮಾಡ್ತದೆ. ಅದಕ್ಕದು ಮನುಷ್ಯ ಶ್ರೇಷ್ಠ ಉದ್ಧವ, ಮನುಷ್ಯ ಶ್ರೇಷ್ಠ ಆಗ್ಬೇಕಂಗೆ ಈ ಲಕ್ಷ್ಯ. ಮನುಷ್ಯರೆಲ್ಲರೂ ಮನುಷ್ಯರೇ, ಮನುಷ್ಯರೂಪೇಣ ಹಂಗರ್ತಾರೆ ಅವರೆಲ್ಲ. ಮನುಷ್ಯರಂತ ಹೆಸರು ಅಷ್ಟೇ. ಯಾವ್ದಕ್ಕಪ್ಪ ಏನು ಉದ್ಯೋಗ ಆಟಾಡ್ತಾ ಅಂತಾನೆ ಬೆಳಿತಾನೆ ಮನುಷ್ಯ, ಮುದುಕಾಗಿ ಆಗ್ತಾನೆ. ಏನು ಮಾಡ್ಲಿಕ್ಕೂ ಮುದುಕಾಗ್ತಾನೆ, ಇಷ್ಟು ಮಾಡಿದ್ರು ಮುದುಕಾಗ್ತಾನೆ. ಯಾವ ಶ್ರೇಷ್ಠಪ್ಪ? ಅವ ಯಾವ ಶ್ರೇಷ್ಠ ಅನ್ಬೇಕು? ಇನ್ನು ಭಗವಂತ ಶ್ರೇಷ್ಠ ಅನ್ನವ ಉದ್ಧವ. ಎಷ್ಟು ಜ್ಞಾನಿ ಇದ್ದಾನೋ, ಜ್ಞಾನಿನ ಇದ್ದಾನೆ, ವಿನಮ್ರ. ಅದು ಸ್ವಲ್ಪ ಯಾವಾಗ ಬಂದಿರ್ತೈತಿ, ಇಲ್ಲ ಅಂತಲ್ಲ. ಅದು ಕೃಷ್ಣ ತಿತ್ತ. ಅದಕ್ಕೆ ಅವಂಗೆ ನಾನು ಜ್ಞಾನಿ ಅನ್ನೋದು ಅಹಂಕಾರ ಇದ್ದದ್ದಕ್ಕನ ಕೃಷ್ಣ ಏನು ಮಾಡ್ದ? ಒಂದು ಸ್ವಲ್ಪ ಅವ್ರಿಗೆ ಜ್ಞಾನ ಹೇಳ್ಬಾ ಅಂದ. ಯಾರಿಗೆ? ಗೊತ್ತಾಸ್ತಿರಿಗೆ. ಅವ ಹೋಗಿ ನೋಡ್ತಾನೆ, ಅವ್ರ ಕೂಡ ಮಾತಾಡ್ತಾನೆ. ಸರಿನ ನಮ್ಮದಿರ್ತ ಜ್ಞಾನಿಗಳು. ನಾವು ಜ್ಞಾನ ಮಾಡಿ ಇನ್ನೂ ಅಪರೋಕ್ಷ ಜ್ಞಾನ ಪಡ್ಕೊಳ್ಳಿಲ್ಲ. ಇವರಾಗಲೇ ಕೃಷ್ಣ ನಮ್ಮಂತ ಕದಾನೆ, ಕೃಷ್ಣ ಅಲ್ಲಿ ಅದನ್ನ ಅಂತೇಳಿ ಎನ್ನಿ ಯಾವ ಹೇಳಿದ ನಿನಗೆ? ನಮ್ಮ ಕೂಡ ಕೃಷ್ಣ ಅದ, ನಾವು ಓಡಾಡ್ತಾನೆ. ಅಲ್ಲಿ ಗಿಡದ ಮೇಲೆ ನೋಡ್ತೀವಿ, ನನಗೆ ನೀರು ಜಗ ಕಿಡಿತಾನೆ. ಮತ್ತು ಇನ್ನೇನು ಮಾಡ್ಬೇಕು ಅವನಿಗೆ? ಅವ್ನ ಸಂದೇಶ ನಮಗೇನು ಸಂದೇಶ ಕೊಡ್ತಾನೆ? ಇಲ್ಲೇ ಇರ್ತದೆ ದಿನ ನಮ್ಮ ಕೂಡ. ಹಂಗೆ ಇರ್ತಾನೆ. ಅವಂದ ಛೇ ನಿಮ್ಮ ಭಕ್ತಿ ಶ್ರೇಷ್ಠ, ನಮಸ್ಕಾರ ಮಾಡ್ದವ ಅಲ್ಲಿ. ಅಂದ್ರೆ ತಿದ್ದ ಕೃಷ್ಣ. ಸ್ವಲ್ಪ ಮನುಷ್ಯ ಅದು ಇದ್ದೇ ಇರ್ತದೆ, ತಿದ್ದ ಭಾರಿ ಅದ ಬೇಡಂತ. ಉದ್ಧವ ಕೃಷ್ಣನ ಭಾಳ ಹಚ್ಕೊಂಡ್ಬಿಟ್ಟಿದ್ದ, ಅವನ್ನ ಇಟ್ಕೊಂಡು. ಅದಕ್ಕಲ್ಲಿ ಏನಾದರೂ ಅವನಿಗೆ ಉದ್ಧವ, ಮನುಷ್ಯ ಶ್ರೇಷ್ಠ ಉದ್ಧವ, ಎಲ್ಲರ ಬುದ್ಧಿ ನನ್ನ ಮಾಯಿಂದ ಮೋಹಿತ ಆಗಿದೆ. ಅದಕ್ಕೆ ಅವ್ರು ತಮ್ಮ ಕರ್ಮ ಸಂಸ್ಕಾರ, ಆ ಕರ್ಮ ಮತ್ತು ಸಂಸ್ಕಾರ ಹೆಂಗೆ ಸಂಸ್ಕಾರ ಬರುತ್ತೆ ಅದೇ ತಮ್ಮ ರುಚಿ ಅನುಸಾರವಾಗಿ ಆತ್ಮಕಲ್ಯಾಣ ಸಾಧನ ಒಂದೇ ಅಲ್ಲ, ಅನೇಕ ಅಂತ ತಿಳ್ಕೊತಾರೆ. ಒಂದೇ ಸಾಧನ ಅಲ್ಲಪ್ಪ, ಅನೇಕ ಮಾರ್ಗ ಅದಾವ. ಅವ್ರವ್ರ ಮಾರ್ಗ ಯಾರು ಆರಿಸ್ಕೊತಾರಪ್ಪ. ಹೆಂಗಪ್ಪ? ಹಂಗೆ ಮಾಯೆ ಗುಣ ಸತ್ವಾದಿ ಗುಣ ಮೂಲಕ ಪ್ರಕೃತಿ ಉಳ್ಳಂಥ ಮನುಷ್ಯರ ಬುದ್ಧಿಮತ್ತ ಮೋಹಿತ ಆಗಿ ಕಲ್ಯಾಣ ಸಾಧವನ್ನು ಅನೇಕ ಅಂತ ಹೇಳಿಬಿಡ್ತಾರಪ್ಪ. ಅದಕ್ಕೆ ಅದು ಅಪೂರ್ವಮೀಮಾಂಸಕ ಧರ್ಮ ಅಂತಾರೆ, ಸಾಹಿತ್ಯಿಕರು ಯಶ ಅಂತಾರೆ, ಕರ್ಮಶಾಸ್ತ್ರರು ಕರ್ಮ ಅಂತಾರೆ. ಮತ್ತು ಹಂಗೆ ಮಾಡಿದ್ರು ಇದೇನಪ್ಪ ಕರ್ಮ ರಹಸ್ಯ ಅಂತ ಬರೆದ್ರು ತಿಳಕರು ಇಂಥವ್ರು. ಮರಾಠಿ ಗ್ರಂಥ ಭಾಳ ಚಲೋ ಐತೆ ಐತೆ. ನಮ್ಮ ಕರ್ಮ ರಹಸ್ಯ
ಯಾಕೆ ಬರೆದ್ರಪ್ಪ ಅವರು? ಮುಂದಿಂದೆಲ್ಲ ಜನರಿಗೆ ತಯಾರು ಮಾಡಬೇಕಾಗಿತ್ತು ಅವ್ರಿಗೆ. ಯಾವ ರೀತಿ ದೇಶ ಸ್ವತಂತ್ರ ಮಾಡಬೇಕಾಗಿತ್ತು. ಎಲ್ಲರನ್ನ ಕರ್ಮ ಅಂತ ಬರೆದಿದ್ದು ಏನಿದೆ? ಸಿದ್ಧಾರ್ಥ ಕಡೆ ಹೋಗೋದು. ಸಿದ್ಧಾರ್ಥ ಕಡೆ ಬಂದ್ರಪ್ಪ. ಸಿದ್ಧಾರ್ಥ ಅಥಾರಿಟಿ ಅಷ್ಟಿತ್ತು ನೋಡು, ಬರೆಯೋದನ್ನ ಅವರೆಲ್ಲೇ ಮಹಾರಾಷ್ಟ್ರದವರು, ಸಿದ್ಧಾರ್ಥ ಇಲ್ಲೇ ಇಲ್ಲಿ ಬಂದರು. ಅಂದರೆ ಇಡೀ ಜಗತ್ತು ಸಿದ್ಧಾರ್ಡ್ರನ್ನ ಇವ್ರು ಎಲ್ಲ ಶಾಸ್ತ್ರಗಳು ಇವ್ರು ಬಂದವ್ರಪ್ಪ ಅಂತ ಅಥಾರಿಟಿ ಇದ್ದಂಗಿತ್ತು. ಬಂದರು, ಟಿಳಕರು ಬಂದ್ರಪ್ಪ. ಟಿಳಕರು ಬಂದು ಏನಪ್ಪ ಹಿಂಗೆ ಬರ್ತ? ಹೌದ್ರಿ ಅಂತ ಹೌದು ಬರ್ತೆ. ಈಗ ಸಾವಕಾಶ ಹೇಳ್ತಾನ, ಈಗ ದೇಶ ಸ್ವಾತಂತ್ರ್ಯ ಮಾಡಬೇಕಾಗೈತಿ. ಜ್ಞಾನ ಅನ್ಕೊಂತ ಎಲ್ಲರೂ ಜಪ ಮಾಡ್ಕೊತ ಕುಂತಾರೆ. ಸ್ವತಂತ್ರ ಹೋಗ್ತಾರೆ, ಬ್ರಿಟಿಷರು ಹೋಗ್ತಾರೆ. ಅವ್ರಿಗೇನು ಮಾಡ್ಬೇಕಾಯ್ತಿ? ಭಗವದ್ಗೀತಾನು ಹಿಂಗೆ ಹೇಳ ನೋಡಪ್ಪ, ಕರ್ಮಣ್ಯೇವಾಧಿಕಾರಸ್ತೆ ಅಂತ ಹೇಳಿರಲ್ಲ, ಅದನ್ನು ಜೋರು ಮಾಡ್ಕೊಂಡು ಯೋಗ ಅಂತೇಳಿ ಕರ್ಮಯೋಗ ಅಂದ್ಬಿಟ್ರೆ. ಯೋಗ ಬಂತಿಲ್ಲೋ ಕರ್ಮಯೋಗ ಅಂದ್ಬಿಟ್ರೆ. ಹಂಗೆ ಅದು ಮಾಡಿದ್ರು. ಅವಾಗ ನಮ್ಮ ಬ್ರಿಟಿಷ್ ಸಾರ್ವಜನಿಕ ಸಭಾ, ರಾಜಕೀಯ ಸಭಾ ಮಾಡೋಕೆ ಹುಬ್ಬಳ್ಳಿ ಬಂದಿ ಹಾಕಿತ್ತು. ಹುಬ್ಬಳ್ಳಿ ಏರಿಯಾ ಬಿಟ್ಟು ಅತ್ಲಾಗ ಮಾಡಿಕೊಡ್ರಿ ಅಂದರು. ಈಗ ನಮ್ಮ ದೇವ್ರ ಬಳಿ ಏರಿಯಲ್ಲಿಪ್ಪ, ಹಾಂ ಅದಾತದ ನಮ್ಮ ದೇವ್ರ ಬಳಿ ಹದ್ದದ. ಹಂಗೆ ಅವಾಗ ಹುಬ್ಬಳ್ಳಿ ಹದ್ದು ಎಷ್ಟಿತ್ತಂದ್ರೆ ಅಲ್ಲೊಂದು ಪಾಂಜರ್ಪೋಳ ಅಂತ ಐತಿ, ಬೈಪಾಸ್ ಹೋಗಿ ಅಲ್ಲೊಂದು, ಅಲ್ಲಿ ತನಕ ಹದ್ದು ಸಂಘದ್ದು ನನ್ನ ಕಾರ್ಯಕ್ರಮ ಹಂಗಾಯ್ತು. ಕೊಡಲಿಲ್ಲ ನಮ್ಮ ಜಾಗ ಅತ್ಲಾಗನ, ಅಲ್ಲಿಯೂ ಸಂಘದ ಕಾರ್ಯಕ್ರಮ. ಅಲ್ಲೇ ಸಭೆ ಮಾಡಿದ್ರು. ಟಿಳಕರು ಕಾರ್ಯಕ್ರಮಕ್ಕೆ ಸಿದ್ಧಾರ್ಡ್ರ ಅಧ್ಯಕ್ಷ. ಅಂದರೆ ಸ್ವಾತಂತ್ರ್ಯದ್ದು ಎಷ್ಟು ಅವಾಗ ಭಾಗವಹಿಸಿದ್ರು. ಇದ್ಯಾಕೆ ಬೇಕಪ್ಪ ನಿನಗೆ? ಶಾಸ್ತ್ರ ಹೇಳ್ಕೊಂಡು ಕೊಂಡಿರ್ಬೇಕು ಮನೆಗೆ, ಅದ್ಯಾಕೆ ಬೇಕು ಅನ್ನೋರಲ್ಲ. ಸಿದ್ಧಾರ್ಡ್ರ ಸಹ ಭಾಗವಹಿಸಿದ್ರು. ಅವಾಗ ಹೇಳಿದ್ರು ಅವರು, ಸ್ವಾತಂತ್ರ್ಯ ನನ್ನ ಜನ್ಮಸಿದ್ಧ ಹಕ್ಕು. ಟಿಳಕರ ಜೋರು ಮಾಡಿದ್ರು, ರಾಟಿ ಮೇಲೆ ಚಂದ ಹೇಳ್ತಾರೆ. ಟಿಳಕರಿಗೆ ಸ್ವಾತಂತ್ರ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂತ ಹೇಳ್ಕೊಟ್ಟು ಸಿದ್ಧಾರ್ಥ ಎರಡೂ ದೃಷ್ಟಿ ಇಟ್ಟರು. ಸಿದ್ಧಾರ್ಥ ಏನಪ್ಪ ಎರಡು ದೃಷ್ಟಿ ಏನೇನಪ್ಪ? ಸ್ವಾತಂತ್ರ್ಯ ಅಂದ್ರೆ ಮುಕ್ತಿ, ಸ್ವತಂತ್ರ ಮುಕ್ತಿ, ಮುಕ್ತಿ ಕಣ್ಣಿಟ್ಕೊಂಡು ಅವರು ಹೇಳಿದ್ರು. ಮತ್ತೆ ದೇಶ ಸ್ವಾತಂತ್ರ್ಯ. ಹಂಗೆ ಸ್ವಾತಂತ್ರ್ಯ ಜನ್ಮಸಿದ್ಧ ಹಕ್ಕು ಅಂತ ಹೇಳ. ಆ ರೀತಿಯಾಗಿ ಅದನ್ನು ಆ ರೀತಿ ಮಾಡಿಕೊಂಡ್ರೆ ಅನೇಕ ರೀತಿಯಿಂದ ಹೇಳ್ತಾರೆ. ಭಗವದ್ಗೀತೆ ಅನೇಕ ರೀತಿ ಬರ್ದಾರೆ. ಭಾಳ ಶಾಸ್ತ್ರಿ ಅವ್ರು ಬರೆದ್ರು, ಅಠೋಲಿಯವರು ವೃದ್ಧ ಮಾಡಿದ್ರು. ಏನು ಭಯಂಕರ ಮಂದಿ ಅವ್ರವ್ರ ದೃಷ್ಟಿಕೋನದಿಂದ ಅವ್ರು ಮಾಡ್ಯಾರಪ್ಪ. ಹಂಗೆ ಅವರು ಆ ದೃಷ್ಟಿಕೋನ ಮಾಡ್ತಾರೆ. ಪೂರ್ಣ ಧರ್ಮ, ಸಾಹಿತ್ಯರು ಯಶವನ್ನು, ಕರ್ಮಾಶೆ ಕರ್ಮವನ್ನು, ಯೋಗಿಗಳು ಸತ್ಯ ಎಂ ಶಮಾದಿಗಳನ್ನು, ದಂಡನೀ ನೀತಿಗಾರರು ಐಶ್ವರ್ಯ, ತ್ಯಾಗಿಗಳು ತ್ಯಾಗವನ್ನು, ಇದು ಚಾರ್ವಾಕರು ಭೋಗ. ಹಿಂಗೆ ಮನುಷ್ಯ ಜೀವನ ಸ್ವಾರ್ಥ ಇದನ್ನು ಒಪ್ತಾರೆ. ಅದು ತಮ್ಮ ಅನುಕೂಲ ಆಗೋ ಮಾಡಿ ಅಟ್ವಲ್ಲಿ ಇದು ಬರೀತಾರೆ ಶ್ರೀಧರ ಸ್ವಾಮಿಗಳು. ಆತ್ಮಕಲ್ಯಾಣ ಅನೇಕತೆಯನ್ನು ಧರ್ಮಂ ಇತ್ಯಾದಿ ಅಲ್ಲೇ ಎರಡು ಶ್ಲೋಕದಾಗ ಹೇಳ್ತಾರೆ. ಕರ್ಮ ಮೀಮಾಂಸಕರು ಕರ್ಮನೇ ಶ್ರೇಷ್ಠ ಅಂತ, ಅದೇ ಶ್ರೇಯದ ಮಾರ್ಗ ಅಂತ ಹೇಳಿದರು. ಮೋಕ್ಷಾರ್ಥಿ ಅರ್ಥಾತ್ ಮೋಕ್ಷ ಅಪೇಕ್ಷೆ ಮಾಡೋಂಥ ಮುಮುಕ್ಷ ಪುರುಷ ಕಾಮ್ಯ ಅಥವಾ ನಿಷಿದ್ಧ ಕರ್ಮ ಮಾಡಂಗಿಲ್ಲ. ಅವ ನಿತ್ಯ ನೈಮಿತ್ಯ ಕರ್ಮವನ್ನು ಮಾಡ್ತಾನೆ. ಶಾಸ್ತ್ರೊಳಗೂ ಈ ಮಾತು ಬರ್ತದೆ. ಅಲ್ರಿ ಕರ್ಮ ಯಾವಪ್ಪ? ನಿನ್ನ ನುಕ್ಸಾನ್ ಮಾಡೋ ಯಾವ? ಕಾಮ್ಯಕರ್ಮ. ಅದಕ್ಕೇನಂತಾರೋ ಕಾಮ್ಯ ಕರ್ಮ ಮಾಡಬೇಡ, ನಿತ್ಯ ಕರ್ಮ ಮಾಡು. ನಿತ್ಯ ಕರ್ಮ ಮಾಡು, ನೈಮಿತ್ಯ ಕರ್ಮ ಮಾಡು. ನಿತ್ಯ ಕರ್ಮ ಅಂದರೆ ದಿನ ಜಳಕ ಪೂಜೆ ಇವೆಲ್ಲ ನಿತ್ಯ ಕರ್ಮ. ನೈಮಿತ್ಯ ಗಣೇಶ ಚೌತಿ ಗಣಪನ ಇಡ್ತೀಯ, ನಾಗರ ಪಂಚಮಿ ನಾಗಪ್ಪನ ಇಡ್ತೀಯ, ಉಂಡೆ ತಿಂತಿ. ನಮ್ಮ ಪೂರ್ವಜರ ತಮ್ಮ ಭಾಳ ನಾವು ಲಕ್ಷ್ಯಕ್ಕೆ ತಗೋಬೇಕು. ಆಯಾ ಹಬ್ಬದ ಜೊತೆಗೆ ನಮ್ಮ ಆರೋಗ್ಯದ ಕಡೆನೂ ಗಮನ ಕೊಟ್ರೆ ನೀನು ಲೆಕ್ಕಾಗ್ನಿ. ಬರೀ ಹಬ್ಬ ಅಂದಿಲ್ಲ ಅವರು. ನಮ್ಮ ಹಬ್ಬದ ವೈಶಿಷ್ಟ್ಯ ಅದು. ಏನು ಮಾಡ್ಕೊಂಡು ತಿನ್ನಾಕೆ ಮಾಡಿಲ್ಲ ಅವರು. ಅವಾಗ ಏನಿರ್ತೈತಿ? ತಂಪಿರ್ತೈತಿ. ಅವಾಗ ಕೊಬ್ಬು ಪದಾರ್ಥ ಬೇಕು ಶರೀರಕ್ಕೆ. ಅದು ಉಂಡಿ ಗಿಂಡಿ ಮಾಡಕ್ಕೆ ಹಚ್ಚದು ಕೊಬ್ಬಿನ ಪದಾರ್ಥ. ಮತ್ತು ಉಂಡು ಕೂಡಲೇ ಉಂಡನ್ನು ಮಕ್ಕೋತೇನೆ ಕಾಟ್ ಮೇಲೆ ಅಂದರೆ ಎಲ್ಲ ಜೋಕಾಲಿ. ಇವೆಲ್ಲವೂ ಏನದ ಅಂದರೆ ನಮ್ಮ ಆ ಪದ್ಧತಿ ನಾವು ಇವತ್ತು ಫಾಲೋ ಮಾಡ್ತೀವಿ ಅಂತೇಳಿ ಕೋವಿಡ್ ನಮ್ಗೆ ಹೆಚ್ಚು ಬಿದ್ದಿಲ್ಲ. ಎಷ್ಟು ಸತ್ತಾರಂದು ನಮ್ಮ ಲೆಕ್ಕದಾಗ ಪರದೇಶದೊಳಗೆ ಎಷ್ಟೋ ಗಣ ಸತ್ತಾರೆ. ನಮ್ಮ ದೇಶದೊಳಗೆ ಏಟು ಸತ್ತಾರೆ. ಪರ್ಸೆಂಟೇಜ್ ಹತ್ತೋದಿಲ್ಲ ನಮ್ದು. 138 ಕೋಟಿ ಒಳಗೆ ಕೆಲವು ಲಕ್ಷ ಸತ್ತ, 1 ಕೋಟಿನೂ ಅಲ್ಲ. ಅದ ಬಳಿಕ ಇವು ನಮ್ಮ ಕೊಡುಗೆ
ಎಲ್ಲ ಆಯುರ್ವೇದ ತಜ್ಞರು ಒಪ್ತಾರೆ ಮನೆ ಹಿಡೋದು ಇದೆ. ನಮ್ಮ ಋಷಿಮುನಿಗಳ ಕೊಡೆಗೆ ನಮ್ಗೆ ಯಾಕೆ ಕಡಿಮೆ ಇದೆ, ನಾವು ಮೊದಲು ಒಂದು ತಾಸು ಮಾಡ್ತೇವೆ. ಹಂಗೆ ಇದು ಏನದಪ್ಪ, ಅವ್ರವ್ರು ತಮ್ಮ ತಮ್ಮ ಲೆಕ್ಕದವ್ರು ಮಾಡಿ ಹಂಗೆ ನಿತ್ಯ ನಮಿತ್ ಕರ್ಮ ಮಾಡಿದ್ರೆ ಅತ್ತಪ್ಪ, ಕಾಮ್ಯಕರ್ಮ ಬಿಡ್ರಿ ಅಂತ ಅವ್ರಂತ. ಕಾಮ್ಯಕರ್ಮ ಬೇಡಂಗಿಲ್ಲ, ನಿತ್ಯ ನೈಮಿತ್ ಕರ್ಮ ಸಂಭಾಯ್ತ ಪಾಪ ಪ್ರಕಾರ ಅದು ಮಾಡಿ, ಪಾಪ ಪ್ರಣಯ ಸ್ವಲ್ಪ ಪಾಪ ಪ್ರತಿನಿ ಕರ್ಮಾದಿಗಳು ಮಾಡಿ ಅದು ಹೇಳ್ತಾರೆ. ಸಾಹಿತ್ಯಿಕರು ಯಶವನ್ನು ಹೇಳ್ಬೇಕು, ಕಲ್ಯಾಣ ಅಂತ ಸಾಹಿತ್ಯ ಹೇಳುವಂಥದ್ದೇನು, ಯಾವತ್ ಕಿರೀರ್ತಿ ಮನುಷ್ಯ ನೋಡಿ ಅದೇ ಥರ ಮನುಷ್ಯ ಕೀರ್ತಿ ಎಲ್ಲಿ ತನಕ ಪುಣ್ಯ ಲೋಕ ಹೇಳಲ್ಪಡ್ತದೋ, ತನ್ನ ಸಹಸ್ರ ವರ್ಷದ ತನಕ ಜೀವ ಸ್ವರ್ಗಲೋಕ ಪೂಜಿತಾಕ ಅವ್ರು ಹೇಳ್ಬಿಡ್ತಾರೆ ಸಾಹಿತ್ಯಗಳು. ಅವ್ರು ಅದನ್ನು ಬೇಕಂತಾರೆ. ಶ್ರೀಧರ ಸ್ವಾಮಿಗಳು ಎಲ್ಲ ಪ್ರತಿಯೊಬ್ಬರು ಯಾಕೆ ವಿಸ್ತಾರ ಮಾಡಿ ಅದು ಮ್ಯಾಚ್ ಶ್ಲೋಕದಾಗ ಅಷ್ಟೇ ಹೇಳಿ ಅವ್ರು ಅದನ್ನೇ ಹೇಳ್ತಾರಪ್ಪ. ಕರ್ಮಗಳು ಕರ್ಮ, ಯಾವ ಕರ್ಮ ಬೇಡ, ಕಾಮ್ಯ ಕರ್ಮ ಬೇಡ, ಮಾಡಲ್ಲ, ಪಾಪ ಅದು ಹೊಳಿತದ. ಹಂಗೆ ಅವ್ರು ಹೇಳ್ತಾರೆ. ಹಿಂಗೆ ಸಾಹಿತ್ಯಗಳು ಶ್ರೇಷ್ಠ ಆಗ್ಬೇಕು, ಮನುಷ್ಯ ಸಾಹಿತ್ಯ ಶ್ರೇಷ್ಠ ಹಾಕೋಣ. ಎಲ್ಲಿ ತನಕ ಎಲ್ಲಿ ತನಕ ಸಹಸ್ರ ವರ್ಷದ ತನಕ ಜೀವ ಅವನು ಸ್ವರ್ಗಲೋಕ ಇರ್ತೈತಿ. ಮತ್ತಿನ್ನೇನು ಬೇಕಂತ ಕಾಮಶಾಸ್ತ್ರದ ಜ್ಞಾತ ವಾತ್ಸಾಯನ ಅವರೆಲ್ಲರೂ ಅದನ್ನು ಹೇಳಿ. ಯೋಗಶಾಸ್ತ್ರ ಸತ್ಯ ದಮ ಶಮ ಇದು ಕಲ್ಯಾಣ ಸಾಧನ ಅಂತೇಳಿ. ದಂಡವಾದ ಅರ್ಥಾತ್ ದಂಡ ನೀತಿ ಐಶ್ವರ್ಯ ಸ್ವಾರ್ಥ ಪರಾರ್ಥ ಅವ್ರು ಹೇಳಿ. ಹಿಂಗೆ ಅದಕ್ಕೆ ಸಾಮ ಆದಿ ಉಪಾಯವನ್ನು ಕಲ್ಯಾಣ ಸಾಧನ ಅಂತ. ಆ ಥರ ಚಾರ್ವಾಕರು ನೀನು ರೊಕ್ಕಿಲ್ಲಕ್ಕೆ ಸಾಲ ಮಾಡ ಯಾವ ಕೇಳ್ತಾನೆ ನಿನಗೆ, ಋಣಂ ಕೃತ್ವ ಘೃತಂ ಪಿಬೆ ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನ ಕೃತಃ ವಾಂಟ ಅದ ಬೇಷ ಅನ್ನಿಸ್ತೀವಿ ರೀ. ಚಾರ್ವಾಕ್ ಭಾಳ ಚಂದ ಮಾತು, ಅವು ಮಾತು ಭಾಳ ಅವು ಚಲೋ ಅನ್ನಿಸ್ತಾವೆ ರೀ. ಮಾಡಲ್ಲ ಬರ್ತೀರಿ ಸಾಲ ಮಾಡು ಹೋಗಿ ಯಾಕೆ ಹೇಳ್ತಾನ. ಭೋಜನ ಕಲ್ಯಾಣ ಸಾಧನ ಅಂತಾರೆ ಯಾರು, ಚಾರ್ವಾಕ್. ಕೆಲವರು ಯಜ್ಞ ತಪಸ್ಸು ದಾನ ಕಲ್ಯಾಣ ಸಾಧನ ಅಂತ, ದೇವತೆಗಳ ಪೂಜನೆ ಯಜ್ಞ ಅಂತ ಮಾಡಿ. ಹೀಗೆ ಅವರವರು ಆ ದೃಷ್ಟಿಕೋನದಿಂದ ಮಾಡ್ತಾರಪ್ಪ. ಅದೇ ಪರಂತು ಎಲ್ಲ ಇವು ಕರ್ಮನ ಅದಾವ. ಇವೆಲ್ಲ ಏನು ಸಿಗುತ್ತ ಕರ್ಮ. ಇವು ಇದು ಫಲಸ್ವರೂಪ ಸಿಗುವಂಥ ಲೋಕ. ಇದು ಆ ಲೋಕ ಉತ್ಪತ್ತಿ ವಿನಾಶಗಳು. ಕರ್ಮದ ಫಲ ಏನಪ್ಪ, ನಿನಗೆ ಏನೇ ಸಿಗಲಿ ಉತ್ಪನ್ನ ಆಗೋದು ನಾಶ. ಸ್ವರ್ಗಕ್ಕೆ ಹೋದಿ ಮುಗಿತ ಅಂದ್ರೆ ನಾಶ. ಸ್ವರ್ಗ ಮುಗಿತಲ್ಲಿ ಚಲೋ ಭೋಗ ಮಾಡಿದಿ, ಮತ್ತೊಂದು ಸಿಕ್ತು ಮಸ್ತ್ ಪೈಕೆ ಭೋಗ ಮಾಡಿದಿ ಹೊಂಡ ಮತ್ತೆ ಮುಗಿಯೈತಿ. ಹಂಗೆ ಕರ್ಮದ ಫಲ ಏನಪ್ಪ, ಇವೆಲ್ಲ ಹುಟ್ಟಿ ನಾಶ ಆಗುವಂಥವು. ಕರ್ಮದ ಫಲ ಅವ್ರ ಲೋಕ ಉತ್ಪತ್ತಿ ಆಗೋದು ವಿನಾಶ. ಕರ್ಮದ ಫಲ ಸಮಾಪ್ತ ಆದಾಗ ಮತ್ತೆ ಅಯ್ಯೋ ಹೋತಲ್ಲ ದುಃಖ. ಸ್ವರ್ಗದಿಂದ ಬೀಳ್ಬೇಕು, ಅಯ್ಯೋ ಮುಗಿತಲ್ಲಿನ್ನ ಈಗ ಮುಗಿತಪ್ಪ ಏನು ಅದನ್ನು ನೋಡ್ತಿರ್ತಾನೆ. ನನ್ನ ಪುಣ್ಯ ಯಾವಾಗ ಮುಗಿತೈತಿ ಮುಗಿತಾಗ ಅನುಕೂಲ ಮಾಡೋದು. 5 ವರ್ಷ ಆತಪ್ಪ ಇನ್ನು ಮಂದಿ ಆಗ್ತಾ ಓಟ್ ಹಾಕಾರೋ ಇಲ್ಲೋ ಶುರು ಇನ್ನೂ 1 ವರ್ಷ ಇರ್ತದೆ ಚಿಂತೆ ಶುರು ಹಂಗೆ ಅದ್ರ ಅಂತಿಮ ಗತಿ ಘೋರ ಅಜ್ಞ. ಹೆಂಗೆ ಅಲ್ಲಿಂದ ಬಂದಮೇಲೆ ಅಯ್ಯಪ್ಪ ಏನು ಮಜಾ ಇತ್ತು ಅಲ್ಲೇ ಅಂತ ಅನಿಸ್ತದೆ. ಆದರೆ ತುಚ್ಛ ಸುಖ ಸಿಗ್ತದೆ, ಶ್ರೇಷ್ಠ ಸುಖ ಅಲ್ಲ. ಅದಕ್ಕೆ ಕರ್ಮ ಮಾಡುವಂಥ ಜನ ಭೋಗ ಸಮಯದೊಳಗೆ ಅಸೂಯ ದ್ವೇಷ ಕಾರಣ ಸುಖಲಿರ್ತೈತಿ. ಸುಖ ಅನುಭವಿಸೋ ಹೊತ್ತಿನಾಗ ಸಹಿತ ನನಗಿಂತ ಹೆಚ್ಚು ಉಂಟಾನೆ ನೋಡೋ. ಅವ ನಾ ಏನು ಪುಣ್ಯ ಅವ್ನು ಏನು ದೊಡ್ಡ ಮಾಡ್ಯಾರಪ್ಪ, ಅವ ಒಂದಿಟ್ಟು ಹೆಚ್ಚಿಗೆ ಮಾಡಿದ್ದಾನು, ಅಷ್ಟ್ರಾಗ ಅವ್ನು ಹೊಡೆ ಕೂತಾನು ನನಗಿಂತ ಹೆಚ್ಚು ಜಾಗ ಸಿಕ್ತು ನೋಡು ಹಿಂಗೆ ಅಂತ. ಹಂಗೆ ಇನ್ನಷ್ಟು ಅದರಿಂದ ಒಳಗೆ ಬರಿತಾನೆ ಒಳಗೆ ಅವಂಗೆಂತ ಸಿಕ್ತು. ಹಿಂಗೆ ಎಲ್ಲ ಬರೀ ಅದ್ರಾಗ ಹುಡ್ಬೇಡಿ ಇದ್ರಾಗೆಲ್ಲ ಲೌಕಿಕದೊಳಗು ಏನಪ್ಪ ನೋಡು ನನ್ನಷ್ಟು ಸಾಲಿ ಕಲ್ತಾನ ಅವ್ನು ನೋಡು ಹೆಂಗದ ನೋಡೋ. ಹಿಂಗೆ ಅನಿಕ್ ನನ್ನಷ್ಟು ಮಾಡ್ಯಾನಪ್ಪ ಅವ್ನು ನೋಡು ಅವ್ರದ್ದೇನ್ರಿಪ್ಪ ಡಬಲ್ ಪಗಾರ ಚಿಂತೆ ಇವಾಗೇನು ಕಡಿಮೆ ಇಲ್ಲ, ಮತ್ತೆ ಇವಾಗೇನು ಕಡಿಮೆ ಇಲ್ಲ. ಆದರೆ ಅಂತ ಅವ್ರದ್ದೇನ್ರಿಪ್ಪ ಡಬಲ್ ಗಡ್ಡ ದುಡ್ತಾನೆ ನೀನೇ ತಿಂಗಳೇ ಬೇಡ ಅಂತ ಏನು ಕಡಿಮೆ ಆಗಿಲ್ಲ. ಉಣ್ಣಾಕ ತಿನ್ನಾಕ ಕೊಡಾಕ ಎಲ್ಲ ಆದ್ರೂ ಚಿಂತೆನ ಅವ್ರು ನೋಡ್ತಾನೆ ಡಬಲ್ ಪಗಾರ ಅವ್ರು ಟಿಬ್ಬಲ್ ಪ್ರಕಾರ ಏನು ಮಾಡ್ತೀವಿ. ಹಿಂಗೆ ಆ ಭೋಗ ಇದ್ದಾಗ್ಯೂ ಆ ಭೋಗ ಕೂಡ ಏನು ಮಾಡ್ತೈತಿ ದುಃಖವನ್ನ ಬರ್ತೈತಿ. ಅದಕ್ಕೆ ದೋಷದ ಕಾರಣ ಅಸೂಯ ಆದಿ ದೋಷ ಕಾರಣ ಶೋಕಪೂರ್ಣನೇದೆ ಯಾವುದು ಆ ಸುಖ ಅನುಸೈತಿ. ಹಂಗೆ ಇವೆಲ್ಲ ಕರ್ಮ ಏನು ಮಾಡೋದು ಇಂಥ ಅದಪ್ಪ ಇವು ಶಾಶ್ವತ ಸುಖ ಕೊಡುವಂಥವು ಅಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಮತ್ತು ಮುಂದೆ ಅವ್ರು ಹೇಳ್ತಾರೆ ಈ ಶ್ಲೋಕ ಕರ್ಮದ ಫಲ ತುಚ್ಛ ಅಂತ ಹೇಳ್ತಾರೆ. ಇದನ್ನು ತೋರಿಸ್ತದೆ. ಈ ಕರ್ಮದ ಫಲ
ಪ್ರಾಪ್ತ ಆಗುವಂಥ ಲೋಕ ಉತ್ಪತ್ತಿ ವಿನಾಶ ನಾವು ಈ ಕರ್ಮದ ಅಂತ ಅಜ್ಞಾನಗಳು ಎಲ್ಲಿಗೆ ಬರ್ತೈತಿ ಅಯ್ಯಯ್ಯಪ್ಪ ದುಃಖ ಈ ಕರ್ಮದ ಫಲದ ಭೋಗ ಸಮಯದೊಳಗೆ ಭೋಗವತ್ನ್ಯಾಗೂ ಸಹಿತ ಅಸೂಯ ದೋಷದ ಕಾರಣ ಶೋಕನ ತರ್ತೈತಪ್ಪ ಅದು ಉಪ ಮಾಡುವತ್ನೇ ಅದಕ್ಕೆ ಕೃಷ್ಣ ಉದ್ಧವನಿಗೆ ಹೇಳ್ತಾರೆ ಹೇ ಪ್ರಿಯ ಉದ್ಧವ ಏನು ಸಂಬೋಧನ ಮನುಷ್ಯರಲ್ಲಿ ಶ್ರೇಷ್ಠ ಅಂತ ಅಲ್ಲೇ ಇಲ್ಲೇ ಪ್ರಿಯ ಉದ್ಧವ ಅವನಿಗೆ ಪ್ರೀತಿ ಆಗೋ ನಮ್ಮ ಜೀವನ ಹೆಂಗೆ ಉದ್ಧವನ ಜೀವನ ಅವನ ಜೀವನದಾಗ ನಮ್ಮ ಜೀವನ ಆಗ್ಬೇಕಾದ್ರೆ ಅವನಂಗೆ ನಾವು ಉದ್ಧವ ಪ್ರೀತಿ ಅವನಿಗೆ ಪ್ರೀತಿ ನಾವು ಅವನು ಪ್ರೀತಿ ಆದರೆ ಇವ ನನ್ನ ಪ್ರಿಯ ಇರಬೇಕು ಏನದ ಅರ್ಜುನ್ ವಾಸಕ ಪಾರ್ಥ ಅಂತ ಹಂಗೆ ಉದ್ಧವ ಯಾವ ಪುರುಷ ಎಲ್ಲ ಕಡೆ ನಿರಪೇಕ್ಷ ಆಗ್ಯಾನೋ ಮತ್ತು ಪೂರ್ಣ ರೂಪದಿಂದ ತನ್ನ ಮನಸ್ಸನ್ನು ನನ್ನೊಳಗೆ ಹಚ್ಚಾನೋ ಏನು ಮಾಡ್ಬೇಕು ಮೊದಲು ನಿರಪೇಕ್ಷ ಅಂದ್ರೆ ಯಾವ ವಸ್ತುವನ್ನು ಅಪೇಕ್ಷೆ ಮಾಡಂಗಿಲ್ಲ ಲೌಕಿಕ ವಸ್ತುವನ್ನು ಅಪೇಕ್ಷೆ ಮಾಡಂಗಿಲ್ಲ ಗುರು ಸೇವಾ ಮಾಡಬಾರ್ದು ಇದಿಲ್ಲ ಅವನಿಗೆ ಇವನು ನಿರಪೇಕ್ಷ ಅಂದರೆ ಅದ್ರಾಗ ನಾವು ಗುರು ಸೇವಾ ಏನು ಅದ್ರಾಗ ನಮ್ಗೇನು ಅಪೇಕ್ಷೆ ಇಲ್ಲಪ್ಪ ನೀವು ಮಾಡ್ಬೇಕಂತ ನಾನು ಮಾಡ್ಕೊಳ್ಳಿಪ್ಪ ಅವ್ನು ಬೇಕಾಗೈತೆ ಮಾಡ್ಕೊಳ್ಳಿ ನಮಗೆ ನಾವು ಅದ್ರ ನಿರಪೇಕ್ಷ ಅಲ್ಲ ನಿರಪೇಕ್ಷ ಅಂದ್ರೇನು ಈ ವಸ್ತುಗಳ ನಿರಪೇಕ್ಷ ಸುಖ ಸಿಗಲಿ ತಿನ್ನಾಕ ಸಿಗಲಿ ಉಣ್ಣಾಕ ಸಿಗಲಿ ಮಜಾ ಸಿಗಲಿ ಇದಕ್ಕೆ ನಿರಪೇಕ್ಷ ಅದು ನಿರಪೇಕ್ಷ ಆಗ್ಬೇಕು ಮಾತು ಆಮೇಲೆ ಪೂರ್ಣ ರೂಪದ ಅವನು ತನ್ನ ಮನಸ್ಸು ನನ್ನ ಕಡೆ ಪೂರ್ಣ ರೂಪದಿಂದ ಹಚ್ಚೋದು ಬೇರೆ ಅರ್ಧ ಹಚ್ಚೋದು ಬೇರೆ ಅರ್ಧ ಹಚ್ಚೋದಾಗಪ್ಪ ನಾವು ಮಠಕ್ಕೆ ಹೋಗಿ ನಡ್ಕೊಳಕ್ಕೆ ಹತ್ತಿವೆ ಮತ್ತು ಅವ್ರಿಗೆಲ್ಲ ಒಂದು 5 ವರ್ಷದಾಗ ಅವ್ರದೆಲ್ಲ ಸುಖ ಆಗೈತೆ ಅಂತ ಓದಿದ್ವಿ ಚರಿತ್ರಾಗ ನಾವು 10 ತಮಾಷೆ ಓದಿಪ್ಪ ಅವ್ರು ಯಾರು ಹೇಳಿದ್ರು 5 ತಮಾಷೆ ನಡ್ಕೊ ನಿಂದೆಲ್ಲ ಆರಾಮಾಕತ್ತಂತ 5 ಯಾಕ್ರಿಪ್ಪ 10 ತಮಾಷೆ ನಡ್ಕೊಂಡು ನಮಗೇನು ಆಗಲ್ಲ ಬಿಟ್ಟನ ಅವ್ರು ಚಲೋ ನೋಡೋ ಅವ್ರು ಏನು ತಾಯ್ತಾ ಕಟ್ಟಿಕೊಡ್ತಾರೆ ನಿಂದೆಲ್ಲ ಹೋಗ್ತಾ ಕೆಲಸ ಪಾಸನೇ ನನಗೊಬ್ಬರು ಸಲ ಹೇಳಿದ್ರು ನೀವು ಅವ್ರ ಕಡೆ ಹೋದ್ರೆ ನೋಡ್ರಿ ನಿಮ್ಮ ಮನಸ್ಸಿನಾಗ ಏನಿತ್ತು ಆತ ನಿಮ್ಮ ಮನಸ್ಸಿನಾಗ ಏನು ಭಾಳ ಬಿಡ್ಪಂಗ ಇಲೆಕ್ಷನ್ದಾಗ ಲಪಡ ಮಾಡಿ ಹೋದವ ನಾ ಆರ್ಸಿ ಬರಲಿಲ್ಲ ಅಂದ್ರೆ ಆರ್ಸಿ ಬರತ್ತಾನೆ ಬಿಡ ಅವ್ರು ಚಲೋ ಬಿಡೋದು ಹಂಗೆ ಇದಲ್ಲ ಪೂರ್ಣ ಮನಸ್ಸು ಏನು ಬೇಕಾದಾಗ ನನ್ನ ಗುರು ನಾನು ಅದಕ್ಕೆ ಇಷ್ಟು ನಂಬಿರ್ಬೇಕು ಗುರು ರಾತ್ರಿ ಹಗಲು ಪಾಳೆ ರಾತ್ರಿ ಪಾಳೆ ಮಾಡ್ಕೊಂಡು ಅಡಿದಾಗ ಹೊಂಟಿದ್ರು ಗುರುಗಳು ನೀ ಅರ್ಧ ಮಾಡು ನಾ ಅರ್ಧ ಎಚ್ಚರ್ತೇನೆ ಕಾಡು ಹುಲಿ ಬಂದಿರ್ತಾವೆ ಏನು ಹೇಳ ಅವಾಗ ಅವ ಮಲ್ಕೊಳ್ಳಿ ಪಾಳೆ ಮುಗಿದ್ರು ಗುರುಗಳಿಗೆ ಎಬ್ಬಿಸ್ದ ನೀವು ಹೇಳ್ರಪ್ಪ ನಾನು ನಿಂತ್ಬೇಕು ಮಕ್ಕೋತೇನೆ ನಿಮ್ಮ ಮಕ್ಕಳು ಅವ ಒಂದು ಸ್ವಲ್ಪ ಹೊತ್ತಿನ ಮೇಲೆ ನೀವು ಪೂರಾ ನಿಂತು ಎತ್ತಿದ್ದಿಲ್ಲ ಎದಿ ಮೇಲೆ ಕುಂತ್ರಪ್ಪ ಅವ್ರು ಗುರುಗಳು ಇಲ್ಲಿ ಕೊಯ್ಯಾಕತ್ತ ಕಣ್ಣು ತೆಗೆದು ಮತ್ತೆ ಮುಚ್ಕೊಂಡ ಅವ್ರು ಹುಡುಗ ಕೇಳಿದ್ರು ಅಲ್ಲೋ ಕಣ್ಣು ತೆಗ್ದಾಕ ಮುಚ್ಕೊಂಡೆ ಏನೋ ಅನ್ಸಾಕತ್ತ ಅದಕ್ಕೆ ಯಾನೋ ನಳದೆ ನೀವು ಅದಿರೋದು ಬಳಿಕ ನಿಶ್ಚಿತ್ ಹೆಂಗೈತಿ ಒಂದು ಹಾವು ಮತ್ತು ಅದು ನನ್ನ ಗೆಳೆಯವ ಕಡಿಬೇಕು ನಂಗೆ ನನ್ನ ಶತ್ರು ಅವನು ರಕ್ತ ಕೊಡ್ಬೇಕು ಇಲ್ಲಿ ರಕ್ತ ಬೇಡ್ತದೆ ಇದು ಅಂದ ಬಳಿಕ ನೀವು ಅದಿರಂದ್ರೆ ನೀವು ಬೇಕಾದ ನಾನು ಕಲ್ಯಾಣ ಮಾಡ್ತೀರಿ ಅದು ನಿಶ್ಚಿಂತಿಂದ ಮಲ್ಕೊಂಡ ಮತ್ತು ಅಷ್ಟು ನಿಶ್ಚಿಂತ ಇರ್ಬೇಕು ಅವನ ಮೇಲೆ ಅವನನ್ನು ಕಾಯ್ತಾನೆ ಇದು ನಿಶ್ಚಿಂತ ಪಂಚ ಪಾಂಡವ್ರು ನಾಳೆ ಕೊಲ್ತೇನೆ ನಾವು ಭೀಷ್ಮ ಆರಾಮ್ ನಿದ್ದೆ ಹೊಡಕತ್ತಾನ ಅವ್ರಿಗೆ ಅಲ್ಲೋ ಮತ್ತೆ ಏನಂತ ನಾ ಏನು ಮಾಡಿ ನೀ ಅದೆಯಲ್ಲ ಹತ್ತಾರಿ ಚಿಂತೆ ಮತ್ತೆ ಬಂದ ದ್ರೌಪದಿ ಕರ್ಕೊಂಡು ಹೋದ ಭೀಷ್ಮರ ಕಡೆಯಿಂದ ನಮಸ್ಕಾರ ಮಾಡಕತ್ತ ಸೌಭಾಗ್ಯವತಿ ಭವ ಅಂತ ಇಷ್ಟೆಲ್ಲ ಮಾಡ್ತಾನ ಯಾರಿಗೆ ಎಲ್ಲರಿಗೂ ಮಾಡ್ತಾನ ಅವ ದುರ್ಯೋಧನ ರಗಡ ಅಡಿಗೆ ಮಾಡಿಸಿದ್ದ ಅವ್ನು ಹೇಳ್ಕೊಳಕ್ಕೆ ವ್ಯವಸ್ಥೆ ಚಲೋ ಮಾಡಿದ್ದ ಉಣ್ಣೆ ನಾವು ಅವ್ರ ಕಡೆಗೆ ಏನಿಲ್ಲ ಕಾರಣ ಏನು ಅಲ್ಲಿ ಹೋದವು ಇದರನ್ನ ಕಡೆಗೆ ಚಾಚಾಜಿ ಅಂತೀವಿ ಕಾರಣ ಏನಪ್ಪ ಪ್ರಿಯ ಅದಕ್ಕಿಲ್ಲ ಏನು ಹೇಳ್ತಾನೆ ಪ್ರಿಯ ಉದ್ಧವ ಅಂತನ್ನಲ್ಲ ಅವನ ಪ್ರೀತಿ ಕಾಯ್ಕೊಂಡು ಕೆಲಸ ಎಲ್ಲರೂ ಸಿಟ್ಟ ಸಾನುಕೂಲೆ ಜಗನ್ನಾಥೆ ಅನುಕೂಲ ತ್ರಯಂ ಎಲ್ಲ ಅನುಕೂಲ ಭಗವಂತ ಅನುಕೂಲ ಆದ್ರೆ ಸಾನುಕೂಲೆ ಜಗನ್ನಾಥೆ ಅನುಕೂಲಂ ಜಗತ್ತ್ರಯಂ ಪ್ರತಿಕೂಲೆ ಜಗನ್ನಾಥೆ ಪ್ರತಿಕೂಲಂ ಜಗತ್ ಅವ ಪ್ರತಿಕೂಲ ಜಗತ್ತ ನನಗೆ ಅನುಕೂಲ ಇದ್ರು ಏನು ನೀನೊಬ್ಬ ಜೊತೆ ಇರೋದು ಅಲ್ಲ ಕನ್ನಡ ಹಿಂಗೆ ಮಾಡ ಹಂಗೆ ಪ್ರಿಯ ಉದ್ಧವ ಕೇಳ್ತಾರವರು ಯಾವ ಪುರುಷ ನಿರಪೇಕ್ಷ ಆಗಿದನು ಪೂರ್ಣ ರೂಪದಿಂದ ನನ್ನಲ್ಲೇ ಮನಸ್ಸು ಹಚ್ಚಾನು ಅವನಿಗೆ ಯಾರಿಗೆ ನಾನು ಆತ್ಮರೂಪದಿಂದ ಪ್ರತೀತ ಆಗ್ತೇನೋ
ಕೃಷ್ಣ ಅಂತಲ್ಲ, ಅವ ಭಗವಂತ ಅದು ಪ್ರತೀತ. ಹಿಂಗೆ ಅಧಿಕಾರಿಗೆ ಯಾವ ಸುಖದ ಪ್ರಾಪ್ತಿ ಆಗ್ತೈತೆ ಅದು ವಿಷಯ ಪುರುಷ. ಅದು ಎಲ್ಲಿ ಪ್ರಾಪ್ತಿ ಆಗೋದಪ್ಪ? ವಿಷಯೀ ಪುರುಷರಿಗೆ ಅಂತಾರಿಗೆ ಆ ಸುಖದ ಪ್ರಾಪ್ತಿ ಆಗ್ತದೋ ಅದು ವಿಷಯೀ ಪುರುಷರು. ಆದರೆ ಅದು ಬೇಕು, ತಿನ್ನಾಗಬೇಕು, ಅದು ಬೇಕು, ಅವ್ರಿಗೆಲ್ಲಿ ಆಕತ್ತಪ್ಪ? ಯಾರಿಗೆ ಪ್ರಿಯ ಆಕತಿ? ಆ ಪ್ರಿಯನಾಮ ಭಗವಂತನ ಪ್ರಿಯ ಅಂತಂದ್ರೆ ಆ ಸುಖ ಅವ್ರಿಗೆ ಸಿಗುತ್ತೆ. ಏನು ತಿಳ್ಕೊಂಡ್ಬೇಕು? ಕೃಷ್ಣ ಅಲ್ಲ, ಇವೇನಂದ್ರೆ ಸಾಕ್ಷಾತ್ ಭಗವಂತ ಅದಾನ. ಈ ಭಾವ ಮಾಡ್ಕೊಂಡವರಿಗೆ ಅದೇನು ಸುಖ ಆಕತ್ತೋ ಅಂದರೆ ಸ್ವಾಭಾವಿಕ ಪರಮಾತ್ಮ ಆ ಸುಖವನ್ನು ಕೊಡ್ತಾನೆ. ಎಂದೆಂದು ಸಿಗಲಾರ್ದು ಎಂಥ ಊಟ ಉಣಿಸ್ದ ಗುರು, ಬೇರೆಯವ್ರು ಯಾರು ಉಣ್ಣಲಾರ್ದಂಥ ಊಟ ಉಣಿಸ್ದ. ನನ್ನಲ್ಲಿ ಏನು ನೋಡಲಾರ್ದೆ, ನಾ ಹೆಂಗೆ ಅದನ್ನು ನೋಡಲಾರ್ದೆ, ಅದನ್ನು ನೋಡ್ಲಾರ್ದು ಉಣಿಸ್ತಾವ. ಹಂಗೆ ಆ ಸುಖ ಅದು ಪ್ರಾಪ್ತಿ ಆಗ್ತದೋ ಆ ವಿಷಯೀ ಪುರುಷರಿಗೆ ಅದೆಲ್ಲಿಂದ ಪ್ರಾಪ್ತಿ ಆಗೋದಪ್ಪ ಅದು ಕೇಳ್ತಾನೆ. ಅದು ಶ್ರೀಧರ ಸ್ವಾಮಿ ಇಲ್ಲೇ ಈ ಪ್ರಾರಂಭ ಈ ಅಧ್ಯಾಯದ ಸಮಾಪ್ತಿ ತನಕ ಭಕ್ತಿಯ ಮುಖ್ಯತೆಯನ್ನು ಹೇಳಿ ಈ ಅಧ್ಯಾಯದೊಳಗೆ. ಅಂದ್ರೆ ಇಲ್ಲಿ ಭಕ್ತಿ ಏನಾಯ್ತು? ಭಗವಂತನನ್ನೇ ಆರಾಧ್ಯ ಮಾಡ್ಕೊ, ಅದು ಭಕ್ತಿ. ಭಕ್ತಿ ಅಂದರೆ ಒಂದು ಉದಿಕಡ್ಡಿ ನಮಸ್ಕಾರ ಮಾಡಿ ಅದು ಅಲ್ಲ. ಹಂಗೆ ನನ್ನನ್ನೇ ನನ್ನನ್ನೇ ನಂಬಬೇಕು, ನನ್ನಲ್ಲೇ ಪೂರ್ಣ ಮನಸ್ಸಲ್ಲಿ ಹಾಕ್ತದೆ, ಅಲ್ಲೇ ಮುಖ್ಯತೆ. ಹೇ ಪ್ರಿಯ ಉದ್ಧವ, ಯಾವ ಉಪಾಸಕ ನನ್ನ ಪರಮಾನಂದ ಸ್ವರೂಪ ಆತ್ಮರೂಪದಿಂದ ಪ್ರತಿ ಆಗ್ತಾನೋ ನನಗೇನು ಅನ್ಸ್ಬೇಕು? ಇದೇ ಆನಂದ ಸ್ವರೂಪ ಭಗವಂತ ಇವ ಕೃಷ್ಣ ಅಂತ ವ್ಯಕ್ತಿ ಅಲ್ಲ, ಅದು ಪೂರ್ಣ ಅಲ್ಲೇ ಅದೇ ಬೇಕು ಅಂತೇಳಿ. ಏನು ಬೇಕಲ್ಲೇ? ಆ ಭಗವಂತನ ಬೇಕು. ಯಾಕೆ? ಆ ತಾಯಿ ಬೇಕು, ಆ ಹುಡುಗ ಹಂಗೆ ಅದೇ ಬೇಕನ್ಬೇಕು. ಉಳಿದು ಯಾವುದು ಬೇಡ. ಉಳಿದು ಯಾವ್ದು ಬೇಡಿದ್ದೆ ನಾವ ಬೊಂಬೆ ಮಿಠ ಬೇಡದ ಕುರ್ಚೆ ಕೊಡ ಏನು ನನಗೆ ಅವ್ವರ ಬೇಕು, ಅದು ಬೇಕನ್ಬೇಕು. ಅದಾಗೈತೆ ನಿನ್ಗೆ ಏನು ಹುಟ್ಟಲು ಹೊಂದಲು ಬೇಸ ಇವು ಬೆಟ್ಟ ಬೇಸಾಗ್ತಿಲ್ಲ ಇನ್ನು ಮಜಾ ಸಿಗು. ಇದಕ್ಕಿಂತ ದೊಡ್ಡ ಜಾಗ ಸಿಗು, ಅದಕ್ಕಿಂತ ದೊಡ್ಡ ಜಾಗ ಸಿಗು. ಅದು ಮಾನವನಿಗೆ ಆ ಸುಖ ಏನು ಸಿಗುವುದು ಅಪ್ಪ ಅಂತ ಅದು ಹೇಳ್ತಾನೆ. ಅವ್ರು ಕೃಷ್ಣ ಹೇಳ್ತಾನಂತ ನಾವು ಯಾವ ಎಲ್ಲ ಪ್ರಕಾರ ಸಂಗ್ರಹ ಪರಿಗ್ರಹ ರಹಿತ ಆಗ ಭಕ್ತನಲ್ಲಿ ಲಕ್ಷಣ ಹೇಳ್ತಾನೆ. ಏನು ಮಾಡಬೇಕು? ಸಂಗ್ರಹ ಪರಿಗ್ರಹ ರಹಿತ ಆಗ. ಸಂಗ್ರಹ ಅಂತಂದ್ರೆ ಅದೇ. ಆಮೇಲೆ ಪರಿಗ್ರಹ ಅವ್ರು ಕೊಟ್ಟು ಅವ್ರು ಏನು ಕೊಡ್ತಾರೋ ಇವ್ರೇನು ಕೊಡ್ತಾರೋ ಇದು ಅದ್ರ ರಹಿತ ಆಗ್ಬೇಕವ. ಸಂಗ್ರಹನೂ ಇಲ್ಲ, ಹಾಂ ಅಡಿ ಹೋಗ್ಲಿ ಎಲ್ಲ ಮುಂದೆ ಕರ್ಕೊಂಡೋಗಿದ್ರು. ಭಾಳ ಅವಾಗ ಇಷ್ಟು ಗಂಟಲು ಇದ್ದಿಲ್ಲ, ಎಲ್ಲ ನೋಡಿದಾಗ ನಮ್ಮ ಸೋದರ ಮದುವೆ ಇತ್ತು ಕರ್ಕೊಂಡು. ಅಲ್ಲೇನು ಮಾಡ್ತಿರಪ್ಪ ಅಂದ್ರೆ ಆ ಗೊಬ್ಬರದ ಮೇಲೆ ನಿಂತು ದುಡ್ಡು ತೂರ್ತಿದ್ರು, ನಾಣ್ಯಗಳು ಯಾರು ತೊಗೊಂಡು ಹೋಗ್ತಿದ್ರು. ನಾನು ಕುಡಿ ಬಳ್ಕೊತಿದ್ದೆ, ಬಳ್ಕೊಂಡೆ ಮತ್ತೆ ನಾ ಮೇಲೆ ಹೋಗುದು ಮಜಾ ತಗೊಳ್ಳೋದು. ಈಗೂ ಅದ ತಗೊಳ್ಳೋದು ಹಂಗೆ ಯಾವುದೇ ಪ್ರಕಾರ ಎರಡೂ ಮಾತು ಹೇಳಿದ್ರೆ ಸಂಗ್ರಹ ಇರೋದು ಪರಿಗ್ರಹ ಅದ್ರ ರಹಿತ ಇರ್ತಾನೋ ಅದು ಅಕಿಂಚನ ಇರಬೇಕು. ಆ ತನ್ನ ಇಂದ್ರಿಯಗಳ ವಶ ಮಾಡ್ಕೊಂಡಿರ್ತಾನೋ ಶಾಂತ ಸಮದರ್ಶಿ ಇರಬೇಕು. ಭಕ್ತ ಅಂದ್ರೆ ಇವೆಲ್ಲ ಇರಬೇಕು. ಏನು ಬೇಕು? ಅಕಿಂಚನ, ಯಾವುದು ಅಪೇಕ್ಷೆ. ಎಲ್ಲಿ ಬಂದು ಮತ್ತೆ ಎದ್ದು ಚಾಲ ಅವ ಏನು ಕೊಡ್ತಾನೆ? ಸಾಕಪ್ಪ, ಇಷ್ಟು ಕೊಟ್ಟ ಸಾಕು. ಸಂತೋಷ ತೃಷು ಕರ್ತವ್ಯ ಸ್ವದಾರೆ ಭೋಜನೆ ದನೆ. ಎಲ್ಲೆಲ್ಲಿ ತಿರುಗಾಡ್ಕೊಂಡು ಬಾನಿ ಅಲ್ಲಿಗೆ ಬರೋದ. ಮೂರರ ದೇವ್ರು ಇಷ್ಟು ಕೊಟ್ಟ ಸಾಕಪ್ಪ, ನಮಗೆ ಎಷ್ಟು ಯಾಕಪ್ಪ? ನಮ್ಮ ಯೋಗ್ಯತಾ ತಕ್ಕ ಕೊಟ್ಟಿರ್ತಾನೆ ಭಗವಂತ. ಅವ್ನು ಹಚ್ಚಿ ಕೊಡಬಾರ್ದು. ಕೂಸಿಗೆ ಸಣ್ಣ ತಾಯಿ ಕೂಸು ಬರೀ ಹಾಲು ಕೊಡ್ತಾಳೆ 6 ತಿಂಗಳ ತನಕ. ಆಮೇಲೆ ಸ್ವಲ್ಪ ಮೆತ್ತ ನನ್ನ ಕೊಡ್ತಾಳೆ. ಅವ್ರಿಗೆ ಯಾಕೆ ರೊಟ್ಟಿ ಕೊಟ್ಟರು, ನನಗೆ ಚಪಾತಿ ಕೊಡಲಿಲ್ಲ ಅಂದರೆ ಹಂಗೆ ನನಗೇನು ನನಗೆ ಇದಕ್ಕೆ ಯೋಗ್ಯತೆ ಅದ ಇಷ್ಟು ಕೊಟ್ಟ ನನಗೆ ಅಂತ ಅರ್ಥ ಮಾಡ್ಕೊಂಡು ಅದ್ರಾಗ ಆನಂದ ಪಡ್ಬೇಕು. ಹಂಗೆ ಸಂಗ್ರಹ ಪರಿಗ್ರಹ ರೈತ ಆಗ ಕಾರಣ ಆಕೈತೆ. ಅವನು ತನ್ನ ಇಂದ್ರಿಯ ವಶ ಮಾಡ್ಕೊಂಡಾನ. ಇಂದ್ರಿಯಗಳು ನಾಲ್ಗೆ ಏನು ಬೇಕಾದ ತಿಂತಾನಲ್ಲ, ನಾಲ್ಗೆ ಏನು ಬೇಕು ಮಾತಾಡ್ತಾನಲ್ಲ. ಇಂದ್ರಿಯ ಕಂಟ್ರೋಲ್, ನಾಲ್ಗೆ 2 ರೀತಿ ಕಂಟ್ರೋಲ್ ಮಾಡ್ಬೇಕು. ಏನು ಬೇಕಾದ ತಿನ್ನೋದಲ್ಲ, ಏನು ಬೇಕಾದ ಮಾತಾಡೋದು, 2 ಕೆಲಸ ಮಾಡ್ತದೆ. ಇನ್ನೂ ಭಾಳ ಕೆಲಸ ಮಾಡಿ ಹಂಗೆ ಅದನ್ನು ವಶ ಮಾಡ್ಕೊಂಡಾನ. ಶಾಂತ ಇಂದ್ರಿಯ ವಶ ಮಾಡ್ಕೊಂಡು ಶಾಂತ ಇರ್ತೀನಿ. ಇಂದ್ರಿಯಗಳ ವಶ ಇಲ್ಲ, ನಮ್ಗೆ ಗದ್ದಲ ಶುರು. ಗದ್ದಲ ಯಾಕೆ? ಅದು ಬೇಕಂತ ಇದು ತಿನ್ಬೇಕಂತ ಅದು ನೋಡ್ಬೇಕಂತ ಇಲ್ಲ. ಕಣ್ಣಿನೂ ವಶ ಇಲ್ಲ, ಅದನ್ನು ನೋಡ್ಬೇಕು ಇದನ್ನು ನೋಡ್ಬೇಕು ಅದನ್ನು ತಾನೆ. ಮತ್ತು ನಾಲ್ಗಿನೂ ವಶ ಇಲ್ಲ, ಅದು ತಿನ್ಬೇಕು ಇದು ತಿನ್ಬೇಕು ಅಂತಾನೆ. ಅದು ಎಲ್ಲ ಇಂದ್ರಿಯ ನಿಗ್ರಹ ಮಾಡ್ತಾನೆ. ಶಾಂತ ಸಮದರ್ಶಿ
ಒಂದೊಂದು ತೊಗೊಂಡು ಹೋಗ್ನಿ. ಸಮದರ್ಶಿ ಅಂದರೆ ಎಲ್ಲರೊಳಗೂ ಅದೇ ಭಗವಂತ ಅದಾನ. ಇದು ಇಲ್ಲಿ ಇವನನ್ನು ಬೇಕಾದವನ ರಾಗ, ಇವ ಬೇಡ ಕೊರು ಸುಡೋಣ. ಅವನಲ್ಲಿ ಆ ಮೊಸರನ್ನ ಹಳ್ಳಿ ಹುಡ್ಕೊತಾರೆ. ಅವನೇನು ಚಲೋ ಇದ್ರು ಏನ ಗೊತ್ತೇಳ ಅವೇನು ಭಾಳ ಚಲೋ. ಹಿಂಗೆ ಸಮದರ್ಶಿ ಇಲ್ಲ. ಅವಾಗೇಂದ್ರೆ ವಿದ್ಯಾ ವಿನಯ ಸಂಪನ್ನೇ ಬ್ರಹ್ಮಣೇ ಪಂಡಿತ ಸಮದರ್ಶಿನ. ಮತ್ತೆ ಹಂಗೆ ಅವನು ಸಮದರ್ಶಿ ಇರ್ತಾನೆ. ಯಾವನು ನನ್ನ ಪ್ರಾಪ್ತಿದೇ ಸದಾ ಸಂತುಷ್ಟ ಇರ್ತಾನೆ. ನನ್ನ ಪ್ರಾಪ್ತಿಯಿಂದಲೇ ಅರ್ಥಾತ್ ನಾ ಏನು ಕೊಡ್ತೇನೆ ಅಷ್ಟರಿಂದ ಸಂತೃಪ್ತಿ ಇರ್ತಾನೆ. ಮತ್ತೇನಾಗ್ತಾನವ ಅದೇ ಬೇಕು ಅಂತ. ನನ್ನ ಪ್ರಾಪ್ತಿಯಿಂದಲೇ ಸದಾ ಸಂತೋಷ ಇರ್ತಾನೆ. ಭಾಳ ಭಗವಂತ ಅದಾನಪ್ಪ, ಅದು ಸಂತೋಷ ಇರ್ತಾನೆ. ಇಂಥ ನನ್ನ ಭಕ್ತ. ಇಲ್ಲಿ ಭಕ್ತನ ಉದ್ದೇಶ ಭಕ್ತಿ ಮಾರ್ಗ ಹೇಳೋದ. ಇದು ಭಕ್ತ ಅಂದ್ರೆ ಹೆಂಗಿರ್ಬೇಕಪ್ಪ ಇದೆಲ್ಲ. ಆ ಭಕ್ತ ಎಲ್ಲ ದಿಶ ಸುಖಮೇ ಬರೀ ಎಲ್ಲ ಕಡೆ. ಯಾವ ದಿಕ್ಕಿನಂದ್ರೆ ಎಲ್ಲ ದಿಕ್ಕಂದರೆ ಎಲ್ಲ ಕಡೆಯಿಂದ ಅಂದರೆ ಯಾವುದು ಕೂಡ ದುಃಖ ಅಂದರೆ ಎಲ್ಲಿ ನೋಡಿದ್ರೆ ಸುಖನೇ ಇರ್ತೈತೆ ನಮಗೆ. ಅದೇ ಅಕಿಂಚನಸ್ಯ ಇಷ್ಟು ಅಲ್ಲಿ ಹೇಳ್ಯಾರ. ಬೇರೆ ಉಪಾಸಕರ ಫಲಸ್ವರ ಪ್ರಾಪ್ತವಾಗುವಂಥ ಲೋಕ ಸೀಮಿತ ಆಗ್ತಾವ. ಸ್ವರ್ಗಾದಿಗಳು ಹೇಳ್ರಿ ಸೀಮಿತ ಅಷ್ಟೇ ಅದು ಲೆಕ್ಕ, ಅದಕ್ಕಿಂತ ಹೆಚ್ಚಿಲ್ಲ. ಕಿಂತು ಭಕ್ತನಿಗೆ ಪ್ರಾಪ್ತವಾಗುವಂಥ ಲೋಕ ಸುಖ ಪರಿಪೂರ್ಣ ಅದ. ಆ ಸುಖ ಅಂಥದ್ದು ಇದೆಲ್ಲ ಅಲ್ಪ ಅಲ್ಪ. ಒಂದು ಸಿಕ್ಕ ಮತ್ತೊಂದಿಲ್ಲ, ಒಂದು ಸಿಕ್ಕ ಮತ್ತೊಂದಿಲ್ಲ. ಅದೇ ಸ್ವರ್ಗದಾಗ ಹೋದಪ್ಪ ಅವನು ಇಂದ್ರ ಮಾಡ್ಯಾನಪ್ಪ, ಅವನು ಅಧ್ಯಕ್ಷ ಮಾಡ್ಯಾರ ನೋಡಿ. ಇವೇನು ಮಾಡಿದ್ದಾನು? ನಾವೇನು ಮಾಡಿಲ್ಲನ ರಗಡ್ ಮಾಡೇವು ನಾವು, ನಮ್ಗೆ ಯಾಕೆ ಅಧ್ಯಕ್ಷ ಮಾಡಲಿಲ್ಲ? ಸುರುಲಾಗ ಹಂಗೆ ನಾಯಿ ಅವೆಲ್ಲ ಅವು ಕೂಡ ಪರಿಪೂರ್ಣ ಆಗಿಲ್ಲ ಅವು. ಅದು ಇದು ಭಗವಂತ ಪ್ರಾಪ್ತ ಆದ ಅಂತಂದ್ರೆ ಇದು ಭಕ್ತನಿಗೆ ಪ್ರಾಪ್ತ ಆಗುವಂಥ ಲೋಕ. ಅರ್ಥಾತ್ ಆ ಸುಖ ಏನದ ಆ ಸುಖ ಪರಿಪೂರ್ಣ ಅದಪ್ಪ ಎಲ್ಲಕ್ಕಿಂತಲೂ. ಅದು ಹೇಳ್ತಾರೆ. ಮತ್ತೆ ಹೇಳ್ತಾರೆ ಯಾವುದರಿಂದ ಪೂರ್ಣ ರೂಪದಿಂದ ತನ್ನ ಮನಸ್ಸು ನನ್ನಲ್ಲೇ ಹಚ್ಚಾನೋ ಮತ್ತು ಅಲ್ಲಿ ಏನು ಬಂತು ಪೂರ್ಣ ಅಲ್ಲೇ ಹಚ್ಚಬೇಕು. ಅವ ನನ್ನನ್ನು ಬಿಟ್ಟು ಅವನ ಬ್ರಹ್ಮ ಪದವನ್ನು ಬಿಡೋದು ಪ್ರಾಪ್ತ ಮಾಡ್ಕೊಳ್ಳೋದು ಅಪೇಕ್ಷೆ ಮಾಡೋದು. ಇಂದ್ರ ಪದವನ್ನು ಇಂದ್ರ ಪದವೇನೋ ಅಲ್ಲೇ, ರುದ್ರ ಪದವೇನೋ ಅಲ್ಲೇ, ನಿನ್ನ ನೋಡಿ ಒಂದು 2 ನುಡಿ ಸಿಕ್ಕರೆ ಸಾಕಪ್ಪ. ಏನು ಆ ಪದ ತೊಗೊಂಡಿರು ಅವ್ರಿಗೇನು ಸಿಗುದಿದೆಯಲ್ಲ, ಅದಕ್ಕೆ ಪ್ರಾಪ್ತ ಮಾಡ್ತಪ್ಪ. ಸಾರ್ವಭೌಮ ರಾಜನು ಆಗ್ಬೇಕಂತ ಅಪೇಕ್ಷೆ ಮಾಡೋಲ್ಲ ಅವ ಸಂಪೂರ್ಣ ಪೃಥ್ವಿಯ ಸ್ವಾಮಿ ಆಗೋದು ಅಪೇಕ್ಷೆ ಮಾಡಂಗಿಲ್ಲ. ಅಣಿಮಾ ಮಹಿಮಾ ಸಿದ್ಧಿಗಳು ಮಾಡಪ್ಪ ಅದು ಮೋಕ್ಷಕ್ಕೂ ಪ್ರಾಪ್ತ ಅದೇ ಬಿಟ್ಟು ಅಥವಾ ಮೋಕ್ಷ ಪ್ರಾಪ್ತಿನೂ ಇಚ್ಛಾ ಇಲ್ಲ. ಭಗವಂತ ಕೊಟ್ಟ ಯಾಕೆ ಮಾಡಿ ನಾನು ಮುಕ್ತಿನೂ ಬೇಡಪ್ಪ ಅಂತ. ನಿನ್ನ ಆರಾಧನೆ ಸಿಕ್ಕರೆ ಸಾಕು, ಸೇವಾ ಸಿಕ್ಕರೆ ಸಾಕು. ಏನು ಮಾಡ್ತೇವೆ ಮುಕ್ತಿ ಅಂದ್ರೆ ಏನೇ ಸುಮ್ಮನೆ ಕೊಡೋದು ಬೇಡ, ಪಣ ಬೇಡ, ನನಗಿದ ಬೇಕು. ಅದಕ್ಕೆ ಆ ಏಕಾಗ್ಬಿಟ್ರೆ ಮತ್ತೊಂದೇನಿಲ್ಲ ಇಲ್ಲ. ಅದಕ್ಕೆ ಬೇಡಪ್ಪ ನನಗೆ ಮುಕ್ತಿನೂ ಬೇಡ, ನೀ ಬೇಕು. ಹಂಗೆ ಅವ ಅಣಿಮಾ ಆದಿ ಸಿದ್ಧ ಅಥವಾ ಮೋಕ್ಷವನ್ನು ಪ್ರಾಪ್ತ ಮಾಡ್ಕೊಳಕ್ಕೆ ಅಪೇಕ್ಷೆ ಮಾಡೋದಿಲ್ಲ. ಆದರೆ ನಾನು ಬೇಕಾ ನೀನು ಸೇವಾ ಮಾಡ್ಕೊತ ಇರಾಕ ಮುಕ್ತಿ ಆದರೆ ಅಂತೆ ಮುಗಿದ ಕೆಲಸ ಏನಿಲ್ಲ ಎಂತಿಲ್ಲ. ಅದು ಸೇವಾ ಸಿಗ್ಬೇಕಾದ್ರೆ ನೀ ಸೇವ್ಯ ನಾ ಸೇವಕ ಭಾವ ಬೇಕಲ್ಲ, ಅದಕ್ಕೆ ನೀ ಬೇಕು. ಈ ಭಾವ ಇರಬೇಕು. ಅವ ನಿಜವಾದ ಭಕ್ತ, ಬೇರೆ ಭಕ್ತ ಅಲ್ಲ. ಒಬ್ಬ ಸ್ವಾಮಿಗಳು ನನಗೆ ದೊಡ್ಡ ರೋಗ ಬರೋದಪ್ಪ, ಯಾರು ಸೇವಾ ಮಾಡಕ್ಕೆ ಬರ್ತೀರ ಅಂತ. ದೊಡ್ಡ ರೋಗ ಬರೋದೈತೆ ನನಗೆ, ಮಂದಿ ಸೇವೆ ಮಾಡ ದೊಡ್ಡ ರೋಗ ಅಂಕುಳ ಸೇವೆ ಮಾಡಕ್ಕೆ ಬಂದಪ್ಪ. ನಾ ಬರ್ತೀನಪ್ಪ ಎಲ್ಲರ ಮಲ್ಲಿಗೆ ನಾವು ಇಲ್ಲಿ ಭಾಳ ಮುಖ್ಯ. ಇಲ್ಲಿ ಅವ್ರು ಈಗ ಬರ್ತಿದ್ವಿ ರೀ, ನಮ್ಮದು ಅಧ್ಯಯನ ಮಾಡಕತ್ತೀವಿ, ಅದಕ್ಕಲ್ಲಿ ಅವರು ಹೇಳ್ತಾರೆ ಅಲ್ಲಿ ಹೋಗ್ಬೇಕಾಗೈತೆ ಈಗ. ಹಂಗೆ ಅವ್ನು ಬರ್ತೀನಿ ಬಂದ ಅವನು ಸೇವೆ ಭಾಳ ಸೇವೆ ಮಾಡ್ದ. ಅವ್ನು ದೇವರು ಬಂದಂತ ಯಪ್ಪ ಮತ್ತು ನೀನು ಭಾಳ ಸೇವೆ ಮಾಡ್ತೀವಿ, ನಿನಗೇನು ಬೇಕು ಕೇಳು, ನಿಮ್ಮ ಗುರುಗಳ ರೋಗನ ಕಳೆದು ಬಿಡಲೇನು ಅನ್ನಂಥವ್. ತಡಿಪ ಕೇಳಿ ಬರ್ತೀನಿ ಅಂತ. ಯಾಕೋ ಹಿಂಗಪ್ಪ ದೇವ್ರು ಬಂದಾನೆ ಮತ್ತು ಗುರುಗಳ ರೋಗ ಬೇಕಾದ್ರೆ ತೆಗಿತೇನೆ ನಾನು ಅಂತಾನೆ, ಮತ್ತು ನಿಮ್ಮನ್ನು ಕೇಳಿ ಬಂದು ಹೇಳ್ಬೋದು ಮಾಡ್ತೀವಿ. ಸಿಟ್ಟು ನೋಡಿ ನೀವು ಯಾಕೆ ಕೇಳಿ ಅಂತಂದು ಇದ್ದೀರಿ ಅಂತ ಒಂದು ಬೈದ್ರಂಥವ್ರು. ಸೇವೆ ಮಾಡಿ ಬೇಸರ ಐತಿ ನಿನಗೆ ಅಂದಲ್ಲಿ ನಿನಗೆ ಆರಾಮಾಗಲಿ ಅಂತ ಕೇಳ್ತೀನಿ. ಅದು ಪ್ರಾರಬ್ಧ ಎಷ್ಟು ಬರ್ತೈತೆ ಅದು, ಅದಕ್ಕೆ ಯಾಕೆ ಅವ ಮಾಡ್ತಾನಂತೆ. ಅವ್ರು ಆರಾಮ್ ಮಾಡ್ತಾನೆ ಬೇಡ ನೋಡೋ ಗುರುಗಳು ಏನಂದ್ರು ಅವರು, ನನಗೆ ಆರಾಮ್ ಮಾಡಿ ಬನ್ನಿ ಮುತ್ತಾಗ್ತಿಲ್ಲ ಮತ್ತು ಸೇವೆ ಮುಗಿತೈತಿ ನಿಂದು, ಈ ಏನು ಸೇವಾ ಸಿಗ್ಬೇಕು ಎಲ್ಲಿ ನಿನಗೆ, ಅದಕ್ಕೆ ನನಗೆ ಆರಾಮಾಗಲಿ ಅಂತ ಬೇಡ್ಕೊತಿ ಹೋಗ ಅಂತೇಳಿ. ಏಯಪ್ಪ ಓಡ್ದವ ಬ್ಯಾಡ್ರಿಪ್ಪ ದೇವ್ರ ನೀವು ಹೋಗ್ಬಿಡ್ರಿ ಅವ್ರಿಗೆ ಇರೋಲ್ಲ. ಹಂಗೆ ಏನೂ ಬೇಕಾಗಿಲ್ಲ, ಅವ್ನು ಮುಕ್ತಿ ಸಹಿತ ಬೇಕಾಗೋದಿಲ್ಲ. ಅದು ಬೇಕು ಏನು ಬೇಕು, ಸೇವಾ 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 ಸೇವಾ.
ಆಸ್ಯವಾಗ ಹಂಗೆ ಆ ಮೋಕ್ಷವು ಅಪೇಕ್ಷೆ ಮಾಡಂಗಿಲ್ಲ. ಪರಿಪೂರ್ಣತಾಮೇವಾಹ ಅದೇ ಬೇಕಮ್ಮ, ಯಾವುದು ತಾಯಿನ ಬೇಕು. ಹಂಗೆ ನ ಪಾರಮೇಷ್ಟ್ಯಂ ಇತ್ಯಾದಿ ನೋಡಿ ಭಕ್ತ ಪೂರ್ಣತೆ ಇದನ್ನೇ ಕೇಳ್ತಾನಲ್ಲ ಭಗವಂತ ಹೇಳ್ತಾನೆ, ನನ್ನ ಭಕ್ತ ಆಗ್ತಾನೋ ಅವ ಬ್ರಹ್ಮ ಪದವಿ ಬೇಡ ಅಪೇಕ್ಷೆ ಮಾಡು, ಇಂದ್ರ ಪದವಿ ಪ್ರಾಪ್ತ ಮಾಡೋದಿಲ್ಲ, ಅವ ಪಾತಾಳ ಆದಿ ಸ್ವಾಮಿ ಆಗೋ ಅಪೇಕ್ಷೆ ಮಾಡೋದಿಲ್ಲ, ಮೋಕ್ಷವನ್ನು ಅಪೇಕ್ಷೆ ಮಾಡೋದು ನಡಿ ನೋಡಿ. ಅವ ನನ್ನನ್ನು ಬಿಟ್ಟು ಯಾವುದೇ ಬೇರೆ ವಸ್ತು ಬೇಡ ನೀ ಬೇಕು ನಾನು ಮತ್ತೊಂದು ಬೇಡ ಹಂಗೆ ಅಪೇಕ್ಷೆ. ಅದಕ್ಕೆ ಅಂಥವನಿಗೆ ಅವನು ನಾನು ಪ್ರಿಯ ನೋಡಿ ಅಷ್ಟಲ್ಲ ಪ್ರಿಯತಮ. ತಮ ಅಂದರೆ ಶ್ರೇಷ್ಠ, ತಮ ಗುಣ ಅಲ್ಲಿ ಮತ್ತಿಲ್ಲೇ ಸತ್ವರಜತಮ ಅಲ್ಲ, ಶ್ರೇಷ್ಠ ಶ್ರೇಷ್ಠತರ ಶ್ರೇಷ್ಠತಮ ತರತಮ ಅಂತ ನೋಡಿಕ್ಕೆ ಶ್ರೇಷ್ಠ ಶ್ರೇಷ್ಠತರ ಶ್ರೇಷ್ಠತಮ ಕೊನೆಯದದು ಅದು ಅಪೇಕ್ಷೆ. ಹಂಗೆ ನನಗೆ ಪ್ರಿಯತಮ ಆತ, ಪ್ರಿಯನೂ ಅಲ್ಲ ಪ್ರಿಯತರನೂ ಅಲ್ಲ ಪ್ರಿಯತಮ ಅಂದರೆ ಅತ್ಯಂತ ಪ್ರೀತಮ. ಅಂದ್ರೆ ಭಗವಂತ ಯಾರ ಮೇಲೆ ಪ್ರೀತಿ ಆಗ್ತಾನೆ ಅಂದಾಗಾತು. ಏನೂ ಅಪೇಕ್ಷೆ ಮಾಡಂಗಿಲ್ಲ, ಏನೂ ಅಪೇಕ್ಷೆ ಮಾಡಂಗಿಲ್ಲ, ನೀನ ಬೇಕಂದ್ರೆ ಅದಕ್ಕೆ ಅಲ್ಲಿ ಕೇಳ್ತಾನೆ. ಅದಕ್ಕೆ ನನ್ನನ್ನು ಎಷ್ಟು ನೀ ಪ್ರಿಯ ಅಷ್ಟು ಪ್ರಿಯ ಬ್ರಹ್ಮ ಶಂಕರ, ಆಮೇಲೆ ನಮ್ಮ ಅಣ್ಣ ಬಲರಾಮ ಅವನು ಇಲ್ಲ, ಲಕ್ಷ್ಮಿ ಇಲ್ಲ, ನನಗೆ ಆತ್ಮ ನನಗೆ ಪ್ರಿಯ. ಹಂಗೆ ನನ್ನ ಆತ್ಮ ನನಗೆ ಪ್ರೀತಿ ಇಲ್ಲ, ಅಷ್ಟು ಪ್ರೀತಿ ನೀ ಅದಿ ಹೆಂಗೆ ಆಯ್ತ ನೋಡು. ಈಗ ಆಗ್ಬೇಕಾದ್ರೆ ಎಷ್ಟಾಗಿದ್ದ ಉದ್ಧವ ಎಷ್ಟು ಶ್ರೇಷ್ಠ ಆಗಿದ್ದ ಅದನ್ನು ತಿಳ್ಕೊ. ನನಗೆ ಆ ಭಕ್ತನೇ ಸರ್ವಾಧಿಕ ಪ್ರಿಯ ನೋಡಿ. ಈ ಮಾತನ್ನು ನ ತಥೇತ್ಯಂ ಈ ಶ್ಲೋಕದಲ್ಲಿ ಹೇಳ. ಆತ್ಮೀಯ ಅರ್ಥಾತ್ ಬ್ರಹ್ಮ ಅರ್ಥಾತ್ ನನ್ನ ಪುತ್ರ ಮಾನಸ ಪುತ್ರ, ನನ್ನ ಸ್ವರೂಪಭೂತ ಶಂಕರ ಸಂಕರ್ಷಣ ಅರ್ಥಾತ್ ನಮ್ಮ ಅಣ್ಣ ಬಲರಾಮ, ಅವನು ಶ್ರೀಮೇರಿ ಪತ್ನಿ ನನ್ನ ಹೆಂಡತಿ, ನನ್ನ ಆತ್ಮ ಅರ್ಥಾತ್ ಶರೀರ ಎಲ್ಲಕ್ಕೂ ಪ್ರೀತಿ ಅಲ್ಲ ಯಾರು ನೀನು ಎರಡು ಪ್ರೀತಿ ಅವ. ಅಷ್ಟು ಪ್ರೀತಿ ಕಳಿಸ್ಬೇರೆ ಹೇಗಿದ್ದಾನೆ ನೋಡವ ಉದ್ಧವ ಹೇಗಿದ್ದಾನೆ. ಹನುಮಂತ ನೋಡಿ, ಹನುಮಂತ ರಾಮಚಂದ್ರ ಹನುಮಂತನ ಕರ್ಕೊಂಬಂದ ಎಲ್ಲಿಗೆ ಭರತನ ಗುರುತಿಲ್ಲ ಭರತನಿಗೆ ಗುರ್ತಾವ. ಭರತ ಇವನ ಕಪಿಶ್ರೇಷ್ಠ ಹನುಮಂತ ಬಾ ಇವನ ಹೆಸರು, ಇವನ ಋಣವನ್ನು ಉಗುಋಣ ಮಾಡಲಿಕ್ಕೆ ನನಗೆ ಸಾಧ್ಯ ಇಲ್ಲ ಅಂತ. ಅವ್ನ ಋಣ ದೊಡ್ಡದಿತ್ತು ನನ್ನ ಮೇಲೆ ಅಂತಾನ ಎಷ್ಟು ಮಾಡಿದ್ದಾನೆ ಹನುಮಂತ ಲೆಕ್ಕ. ಅವ್ನ ಋಣ ಮುಟ್ಸೋಕೆ ಆಗುದಿಲ್ಲಪ್ಪ ನನಗೆ, ಅಷ್ಟು ಋಣ ಮಾಡಿ ಮತ್ತು ನನ್ನ ಮೇಲೆ ಉಪಕಾರ ಮಾಡ್ಯಾನ. ಮತ್ತು ಅವ ಇಲ್ಲಿಕ್ರ ಲಕ್ಷ್ಮಣ ಬರ್ತಿದ್ದಿಲ್ಲ, ಲಕ್ಷ್ಮಣ ಇಲ್ಲಾಂದ್ರೆ ನಾನರೇ ಎಲ್ಲಿ ಬರಲಿಲ್ಲ, ಇಲ್ಲಿ ಬರೋಕ್ಕೆ ಕಾರಣ ಯಾರದಾಗ ಆತವ. ಅದಕ್ಕೆ ಅವನು ಋಣ ಏನು ಮಾಡಿದ್ರು ತೀರುತ್ತಿಲ್ಲ ಅಂತ ಹೇಳ್ತ. ಅಂದ ಬಳಿಕ ಅವ ಎಷ್ಟು ರಾಮನಿಗೆ ಪ್ರೀತ ಇದ್ದ, ಉದ್ಧವ ಎಷ್ಟು ಕೃಷ್ಣ ಚಾಚಾ ಅಥವಾ ಅವ ಎಷ್ಟು ಪ್ರೀತಿಯಾಗಿದ್ದ, ಯಾರ ಕಣ್ಣು ಹೋಗಲಿಲ್ಲ. ವಿದುರನ ಮನೆಗೆ ಹೋದ, ಯಾಕೆ ಹೋದವ? ಎಲ್ಲೇ ನಮ್ಮ ಯೋಗ್ಯ ನಡೆಯಂಗಿಲ್ಲೋ ಧರ್ಮ ಎಲ್ಲ ನಡೆಯಂಗಿಲ್ಲ ಬಿಟ್ಟು ಹೋಗುದಾರೆ, ಬೇಡ ಅವನು ದುಡ್ಡು ಸಹಿತ ತೊಗೊಳ್ಳ. ದಶರಥ ಮತ್ತು ಅರ್ಜುನ ಹುಟ್ಟಿದವರು ಬೆತ್ತನೆ ಮಾಡು. ಅವಾಗ ಇದು ಪಾಪ ಮತ್ತು ನಮ್ಮ ಅಣ್ಣ ಹೋಗ್ತಾನವ ಅಂತಲೇ ಅವಂಗೆ ಎಷ್ಟು ಏರ್ಕೊಡು ತೊಗೊಳಿಲ್ಲ. ಹಂಗೆ ಅವ ಶ್ರೇಷ್ಠ. ಅದು ಆ ರೀತಿಯಾಗಿ ನನಗೇನು ಹೇಳ್ತೀನೋ ಅಲ್ಲ, ನನ್ನ ಆತ್ಮನೂ ನಿನ್ನಷ್ಟು ಪ್ರೀತಿ ಇಲ್ಲ. ಆತ್ಮನಿಗೆಲ್ಲಕ್ಕೂ ಪ್ರಿಯತಮ ಅಧಿಪಾನಿ. ಅದು ಉದ್ಧವ ಅಂತ ಎಲ್ಲ ಪ್ರಕಾರ ಅಪೇಕ್ಷಾ ರಹಿತ ಯಾವನು ಸದೈವ ನಂದ ಚಿಂತನ ತಲ್ಲೀನ ಆಗ್ಯಾನ, ಪರ ಅಂದರೆ ಶಾಂತ ರಾಗ ದ್ವೇಷ ರಹಿತ ಆಗಿ ಯಾವುದ್ರಲ್ಲೂ ಕೂಡ ವೈರ ಮಾಡೋದಿಲ್ವೋ, ಸಮದರ್ಶಿ ಅವ ನನ್ನ ಭಕ್ತ. ಅವನ ಹಿಂದಿಂದ ನಾ ಸದಾ ಓಡಾಡ್ತೀನಿ. ದೇವ ಅವನ ಹಿಂದಿಂದ ಮೂರ್ನಾಟ ಮುಳು ತೆಗಿತಾಳ, ಆ ಧೂಳು ನನಗೆ ಬಡಿಲೆ ಅಂತ ಓಡಾಡ್ತೇನೆ. ಅದು ಯಾಕಿದ್ದಿತ್ತು ಆ ಟಾಪಕ ಅವರೆಷ್ಟು ಗಳಿಸಿದ್ದ ಉಂಡು ಮಕ್ಕಳು ಹಾಕತ್ತಿದ್ದಿಲ್ಲ. ಅದಕ್ಕೆ ಮಾಡಿ ಅದು ಚರಣ ಧೂಳ ನನ್ನ ಮೇಲೆ ಪವಿತ್ರ ಇರ್ತಾನೆ. ಆ ಚರಣ ಧೂಳ ನನಗೂ ಪವಿತ್ರ ಮಾಡ್ತೈತಿ. ಯಾರ್ದು? ಆ ಭಕ್ತನ ಚರಣ ಧೂಳ ಅಂತ ಹೇಳ್ತಾರೆ. ಅದಕ್ಕೆ ಅದು ಪೂಜೆ ಅರ್ಥಾತ್ ನನ್ನ ಒಳಗೆ ಏನು ಬ್ರಹ್ಮಾಂಡವಿದ್ವ ಆ ಎಲ್ಲಕ್ಕೂ ನಾನು ಪವಿತ್ರ ಮಾಡ್ತೀನಿ. ಮತ್ತು ನನ್ನನ್ನು ಪವಿತ್ರ ಯಾವ್ದು ಮಾಡ್ತೈತಿ? ಆ ಭಕ್ತನ ಧೂಳ. ನಿಜ ಭಕ್ತಿಗೆ ಗುರು ಏನು ಮಾಡ್ತಾವ ಕಣ ನೀರ ಬರ್ತಾವ. ಆ ಹಾಡು ಹೇಳ್ಬೇಕಾದ್ರೆ ಕಣ ನಿಜ ಭಕ್ತಿ ತಲೆ ಬಗ್ಗಿಸ್ತಾನೆ ಅಂತ ಎಷ್ಟಿದ್ದಾನೋ ಅವ ಯಾರು? ನಿಜ ಭಕ್ತಿ ಯಾರು? ಅವ ನಿಜ ಭಕ್ತಿ. ಇಷ್ಟೆಲ್ಲ ಗುಣಗಳನ್ನೇ. ಅದಕ್ಕಾಗಿ ಯಾವನು ನನ್ನ ಭಕ್ತ ಅಚಿಂಚನ, ಅವನ ಚಿತ್ತ ಸದಾ ನನ್ನಲ್ಲಿ ಹತ್ತಿರ್ತವೆ. ಯಾವನು ಸಂಸಾರದ ವಾಸನೆ ಎಲ್ಲಿ ಸಂಸಾರ ಅಂತ
ಯಾವ ತನ್ನ ಮಹತ್ತಕ್ಕ ಸ್ವಭಾವತ ಎಲ್ಲ ಪ್ರಾಣಿಗೆ ದಯಾಭಾವ ಇಟ್ಟಿರ್ತಾನೆ. ಯಾರಿಂದಲೂ ವೈರ ಮಾಡೋದಿಲ್ಲ. ಯಾರ ಬುದ್ಧಿ ಯಾವ ಪ್ರಕಾರ ಯಾವುದೇ ಪ್ರಕಾರ ಬೇರೆ ಸ್ಪರ್ಶ ಮಾಡೋದಿಲ್ಲ. ನೋಡಿ, ನನ್ನ ಭಕ್ತ ಯಾವ ಪರಮಾತ್ಮ ಸ್ವರೂಪದ ಅನುಭವ ಮಾಡ್ತಾನೋ ಅದು ಬೇರೆ ಅವನು ತಿಳ್ಕೊಳ್ಳಿ ಸಾಧ್ಯ. ಯಾಕೆ ಆ ಪರಮಾನಂದ ನಿರಪೇಕ್ಷತೆಯಿಂದ ಹೆಂಗೆ ಸಿಗ್ತದಪ್ಪ? ಅದು ನಿರಪೇಕ್ಷತೆ. ಯಾವುದೂ ನನಗೇನೂ ಬೇಡ, ಏನು ಬೇಕಂಗಾರೆ ಅದು ಅನ್ನೋರು ಸಿಗ್ತೈತಿ, ಉಳಿದವ್ರು ಸಿಗುವುದಿಲ್ಲ. ಅದಕ್ಕೆ ಅಲ್ಲಿ ಆ ಥರ ಭಗವಂತ ಕೇಳ್ತಾನೆ, ನನ್ನ ಭಕ್ತರಿಗೆ ಯಾವ ಸುಖ ಪ್ರಾಪ್ತಿ ಆಗ್ತದೋ ಅದನ್ನು ಆ ಸುಖ ಎಂಥದ್ದೈತಪ್ಪ ಈ ಪ್ರಕಾರ ಅದನ್ನ ಹೇಳ್ತಾ ಇದನ್ನು ಆ ವರ್ಣನೆ ಮಾಡ. ಆ ಸುಖದ ವರ್ಣನೆ ಮಾಡಲಿಕ್ಕೆ ಯಾರಿಗೂ ಸಾಮರ್ಥ್ಯ ಇಲ್ಲ. ಆ ಸುಖ ನಿರೂಪಣೆ ಮಾಡಲಿಕ್ಕೆ ಮಹಂತ ಅರ್ಥಾತ್ ನಿರಭಿಮಾನ ಅನಾಲಬ್ಧಿ, ಯಾವುದು ಲಬ್ಧಿ ಇಲ್ಲ, ಅದ್ರ ಏನು ಸಿಗೋದಿಲ್ಲ. ನಿಶ್ಚಿಂಚನತ್ವ ಆದಿ ಹೇತು ಮನಾರ್ಥವ. ಅದು ಈ ಪ್ರಕಾರ ನನ್ನ ಭಕ್ತ ಯಾವ ಸುಖದ ಸೇವನೆ ಮಾಡ್ತಾನೆ ಆ ಸುಖವನ್ನು ಕೇವಲ ಅವಾಗ ಗೊತ್ತು. ಅದೆಂಥ ಸುಖ ಅವಾಗ ನೋಡಿ. ಅದಕ್ಕೆ ಬೇರೆ ಯಾವನು ಅದನ್ನು ತಿಳ್ಕೊಳ್ಳಿ ಸಾಧ್ಯ ಇಲ್ಲ. ನನ್ನ ಅಪೇಕ್ಷೆ, ನನ್ನ ಬಗ್ಗೆ ಅವನಿಗೆ ಆ ಸುಖನ ಎಂಥದ್ದು ಕೊಡ್ತೇನೆ ಅನ್ನೋದನ್ನು ಅವಾಗ ಗೊತ್ತು. ಉಳಿದವ್ರು ಎಂಥ ಸುಖ ಯಾರಿಗೂ ಗೊತ್ತಾಗೋದು. ಅದಕ್ಕೆ ತಾನೆ ಅಪೇಕ್ಷೆ ಅವನಿಗೆ ಬೇರೆ ಆಗಂಗಿಲ್ಲ. ಯಾರಿಗೆ ಏನು ಬೇರೆ ಅಪೇಕ್ಷೆ ಇಲ್ಲ, ಅವನೇ ಆ ಸುಖವನ್ನು ಯಾವುದು ನಾ ಕೊಡೋ ಸುಖ ಅವನೇ ಅವನಿಗೆ ಗೊತ್ತು. ಅದೇ ಅದು ಯಾವನು ಮೋಕ್ಷದ ಅಪೇಕ್ಷೆ ಮಾಡೋದಿಲ್ಲ. ಇಲ್ಲ ಅವ್ರು ಹೇಳ್ತಾರೆ ಯಾವ ಮೋಕ್ಷದ್ದು ಅಪೇಕ್ಷೆ ಅವ ಆ ಸುಖವನ್ನು ಪ್ರಾಪ್ತ ಮಾಡ್ಕೊಳ್ಳೋದಿಲ್ಲ. ಮೋಕ್ಷವನ್ನು ಅಪೇಕ್ಷೆ ಮಾಡ, ಏನು ಅಪೇಕ್ಷೆ ಮಾಡ, ಏನಾರು ಅಪೇಕ್ಷೆ ಮಾಡ್ದಂಗೆ ಆತಲ್ಲ, ಅದನ್ನು ಅಪೇಕ್ಷೆ ಮಾಡಬೇಡ ಅಂತಾರೆ. ಮೋಕ್ಷನ ಮತ್ತು ಅಂಥ ಸುಖ ಸಿಗ್ತಿದ್ದಾನೆ. ಯಾವ ಗಿಡದ ಟೊಂಗಿ ಮೇಲೆ ಕುಂತ ಆ ಟೊಂಗಿ ಕಳೆದ್ರೆ ಬೀಳ್ತಾನ. ಹಂಗೆ ಮೋಕ್ಷ ಅಪೇಕ್ಷೆ ಮಾಡೋದೇ ಬೇಡ. ನೀ ಅದು ಸಿಗ್ತೈತೆ ನಿನಗೆ, ಅಪೇಕ್ಷೆ ಯಾಕೆ ಮಾಡ್ತಿ? ಅದು ಕೇಳಿದ್ರೆ ತಂದಿ ಬಳುವಳಿ ನೀನು ಬರ್ತೈತಪ್ಪ, ನೀ ಯಾಕೆ ಅಪೇಕ್ಷೆ ಮಾಡ್ತಿ? ಬೇರೆ ತೊಗೊಂಡು ಕಳೋದು. ತಂದಿ ತೊಗೊಂಡ್ರೆ ಆ ತಂದಿ ನಿನಗೆ ಯಾಕೆ ಕೊಡ್ತಾನೆ? ತಗೋ ಅಂತೇಳಿ ಪ್ರೀತಿಯಿಂದ ಕೊಡ್ತಾನೆ. ಅದು ಯಾವುದೂ ಬೇರೆ ಕಡೆ ನಿಲ್ಸ್ಕೊಂಡಲ್ಲ, ತಂದೆ ಪ್ರೀತಿಯಿಂದ ಕೊಡ್ತಾನೆ, ತಗೋ ಪ್ರೀತಿಯಿಂದ ಕೊಟ್ಟದ್ದು ತಗೋದು. ಹಂಗೆ ಅದನ್ನು ಆ ಸುಖ ಬೇರೆದ್ರು ಸಿಗುವುದಿಲ್ಲಪ್ಪ ಅಂತ ಹೇಳ್ತಾರೆ. ಅಂಥ ಸುಖ ಪ್ರಾಪ್ತ ಮಾಡ್ಕೊಳ್ಳೋ ಸಲ ನಾವೇನಾಗಬೇಕಾದ್ರೆ ಅವನ ಭಕ್ತರ ಮನಸ್ಸಲ್ಲಿ ಇಡಬೇಕು, ಅವನಲ್ಲೇ ಇಡಬೇಕು ಅನ್ನೋಂಥ ಮುಂದಿನ ಭಾಗ.